ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ರಾತ್ರಿ ಹೌದು. 12 ಗಂಟೆಗೆ ಇರ್ಬೇಕು ಅಂತ. ಅದೇ ಅವತ್ತಿನ ಬೆಳಗ್ಗೆ, ಇವಾಗ ಸಾಮಾನ್ಯವಾಗಿ ಎಲ್ಲ ಜಯಂತಿಗಳು ಇವೆಲ್ಲ ಅಥವಾ ನಾವು ಯಾವುದೇ ಶುಭ ಕಾರ್ಯ ನಡೆಸ್ಬೇಕಾದ್ರೆ ಸೂರ್ಯೋದಯದಲ್ಲಿ ಏನ್ ನಕ್ಷತ್ರ ಇರುತ್ತೋ ಅದನ್ನ ಕೌಂಟ್ ಮಾಡೋದು. ಹೌದು. ಶ್ರಾದ್ದಗಳಲ್ಲಿ ಪುಣ್ಯ ತಿಥಿಗಳಲ್ಲಿ ನೀವು ಮಾಡೋ ಟೈಮ್ ನಲ್ಲಿ ಆ ತಿಥಿ ಇರ್ಬೇಕು. ಅದಕ್ಕಾಗೇನೆ ಒಂದೊಂದ್ಸಲಿ ಹಿಂದಿನ ದಿವ್ಸ ಬರುತ್ತೆ. ಈಗ ಏಕಾದಶಿ ಅಂತ ಅಂದ್ಬಿಟ್ಟು ಮಾಡಿ, ಏಕಾದಶಿ ಬೆಳಗ್ಗೆ 8 ಗಂಟೆಗೆ ಆಗೋದ್ರೆ ಅವ್ರು 11 ಗಂಟೆಗೆ ಕುತುಬ್ ಕಾಲದಲ್ಲಿ ಮಾಡಿದ್ರೆ ದ್ವಾದಶಿ ತಿಥಿನಲ್ಲಿ ಮಾಡ್ದಂಗ ಆಗುತ್ತೆ. ಅದಕ್ಕಾಗಿ ಅವರು ಹಿಂದಿನ ದಿವ್ಸಾನೇ ಮಾಡೋದು ಶ್ರಾದ್ದದ್ದು. ಎಲ್ಲ ಈ ತರ ಚರ್ಚೆಗಳಿಲ್ಲೂ ಕೂಡ ಅಷ್ಟೇ. ಅಷ್ಟಮಿನಲ್ಲಿ ಮಾಸ್ತರ್ಗೆ ಒಂದು ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಗೋಕುಲ ಅಷ್ಟಮಿ ಅಂತ ಹೇಳೋದು, ಶ್ರೀ ಜಯಂತಿ, ನಕ್ಷತ್ರಕ್ಕೆ ಪ್ರಾಧಾನ್ಯತೆ ಕೊಟ್ಟು ಮಾಡುವಂತಹದ್ದು, ಈ ತರದಲ್ಲಿ ಬರೋದು. ಸೌರಮಾನ, ಚಾಂದ್ರಮಾನ, ಮತ್ತೆ ಅವತ್ತು ಸುಮ್ನೆ ಅವತ್ತಿನ ದಿವ್ಸ ಅಂತ ತಗೊಂಡಿದ್ದಲ್ಲ, ರಾತ್ರಿ 12 ಗಂಟೆಗೆ ಅದಿರ್ಬೇಕು ಅಂತ. ಏಕಾದಶಿನಲ್ಲೂ ಅಷ್ಟೇ. ಇದಕ್ಕೇನೇನೆ ಹರಿವಾಸರ ಇವುಗಳನ್ನ ಇಟ್ಕೊಂಡು ದಶಮಿ ವೇದ ಇರಬಾರ್ದು ಅಂತಾರೆ. ಎಲ್ಲ ಜ್ಯೋತಿಷ್ಯದ ಇವುಗಳಲ್ಲಿ ಬರೋ ಅಂತ. ಸೊ ಅದರಿಂದ 2 ಸಂಪ್ರದಾಯ. ಒಂದು ಮೊದಲನೇ ಅಷ್ಟಮಿ ಮನ್ನಾರ್ ಸಂಪ್ರದಾಯ, ಎರಡನೇದು ಗೋಕುಲಾಷ್ಟಮಿ ತೋಳಪ್ಪರ ಸಂಪ್ರದಾಯ. ಆಪಸ್ತಂಭ ಸೂತ್ರ ಇದರಿಂದ ಮುಂದಕ್ಕೆ ಇದ್ ಮಾಡಿದವರು, ಸಿದ್ಧಾಂತ ರೀತಿಯಾಗಿ ನಡೆಸುವಂತ. ಮನ್ನಾರ್ ಸಂಪ್ರದಾಯ ಸೋಮವಾರನಾ ಸರ್? ಸೋಮವಾರನಾ? ಹೌದು ಹೌದು. ಸರಿ. ನನ್ನೊಬ್ರು ಪ್ರಶ್ನೆ ಕೇಳಿದ್ರು ಒಂದ್ಸಲಿ ಪ್ರವಾಸ ಯಾರ ಜೊತೆ ನೋಡ್ತಾ ಇದ್ದೆ, ಏನು ಡಿಸೆಂಬರ್ 25 ಅಂದ್ರೆ ಎಲ್ರಿಗೂ ಕ್ರಿಸ್ಮಸ್ ಅವತ್ತೇನೆ ಇಡೀ ವಿಶ್ವದಲ್ಲಿ, ನಮ್ಗೆ ಯಾಕೆ ಈ ಕೃಷ್ಣ ಜಯಂತಿ 3-4 ಸಲಿ ಸ್ಮಾರ್ತರಿಗೆ ಬೇರೆ, ಮಾಧ್ವರಿಗೆ ಬೇರೆ, ಮೊದಲನೇ ಅಷ್ಟಮಿ, ಎರಡನೇ ಅಷ್ಟಮಿ ಅಂತ. ನಾ ಹೇಳಿದೆ ಎಲ್ಲವೂ ಸರಿಯಾಗಿದೆ, ಏನ್ ತಪ್ಪೇನಿಲ್ಲ, ಇದು ಕನ್ಫ್ಯೂಷನ್ ಅಲ್ಲ. ಅದು ಕ್ಯಾಲ್ಕುಲೇಷನ್ ಡಿಪೆಂಡಿಂಗ್ ಆನ್ ದಿ ಯಾವ್ದು ಸೌರಮಾನವ, ಚಾಂದ್ರಮಾನವ, ಇಲ್ಲ ತಿಥಿ ಪ್ರಧಾನವ, ಇಲ್ಲ ಅಷ್ಟಮಿ ಪ್ರಧಾನವೇ, ನಕ್ಷತ್ರ ಪ್ರಧಾನವ, ಇವೆಲ್ಲವನ್ನ ಗಮನಿಸಿ ಮಾಡುವಂತ ಇವೆಲ್ಲ ಚರ್ಚೆಗಳು ಇದರಲ್ಲಿ ನಿರ್ಣಯ ಮಾಡಿದ್ದಾರೆ. ಪೂರ್ವಾಚಾರ್ಯ ಇದೆಲ್ಲ ಮಾಡಿ ಒಂದು ಗ್ರಂಥವೇ ಹೀಗಿದೆ. ಎಲ್ಲರಿಗೂ ಶುಭೋದಯ. ಇವತ್ತಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷನದು, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಚತುರ್ಥಿ, ಭಾರ್ಗವ ವಾಸರ, ಶುಕ್ರವಾರ, ರೇವತಿ ನಕ್ಷತ್ರ, ಶೂಲ ಯೋಗ, ಬಾಲವಕರಣ, ತಿಥಿ ದ್ವಯಂ 2 ಕೂಡ. ಇವತ್ತು ಮಧ್ಯಾಹ್ನ ತನಕ ಚತುರ್ಥಿ ಇದೆ, ಅದಾದ್ಮೇಲೆ ಪಂಚಮಿ, ಚೌತಿ, ಪಂಚಮಿ, ತಿಥಿ ದ್ವಯಮ, ಬಟ್ 2 ಹಾಕಿದೆ. ಇನ್ನು ಇವತ್ತಾದ್ಮೇಲೆ ಇನ್ನು ನೆಕ್ಸ್ಟ್ ಕ್ಲಾಸ್ ನಾನು ಹೇಳಿದ್ನಲ್ಲ, ಬುಧವಾರ ದಿವಸ ದಶಮಿ, ನೆಕ್ಸ್ಟ್ ಇದು ಮಧ್ಯದಲ್ಲಿ ಜನ್ಮಾಷ್ಟಮಿ, ಅದನ್ನ ನಡೆಸಿ 26ನೇ ತಾರೀಕು ಸೋಮವಾರ ಸಪ್ತಮಿ, ಅವತ್ತಿನ ದಿವಸ ಇಂದ್ರ ಸಾವರ್ಣಿ ಮನ್ವಾರಿ ಇದೆ. ಸೋಮವಾರ ದಿವಸನೇನೆ. ಏನ್ ವಿಶೇಷ ಅಂದ್ರೆ 96 ಶ್ರಾದ್ದಗಳಲ್ಲಿ ಷಣ್ಣವತಿ ಶ್ರಾದ್ದದಲ್ಲಿ ಅವತ್ತು ಒಂದು ಇದನ್ನ ತರ್ಪಣವನ್ನ ಮಾಡೋದಿದೆ. 96 ಶ್ರಾದ್ದಗಳನ್ನು ಬಿಡುವಂತವ್ರು ಅವತ್ತಿನ ದಿವಸ ಒಂದು ತರ್ಪಣವನ್ನ ಬಿಡ್ಬೇಕು. ಇಷ್ಟು ಪಂಚಾಂಗ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಭಭೂವ ಸಮೀಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ವೇದಃ ಶ್ರುತಂ ಮೇ ಕೋಪಾಯ. 3ನೇ ಕಾಂಡ, ಮೊದಲನೇ ಪ್ರಶ್ನೆ. ಅಷ್ಟಕ 3, ಕಾಂಡ 3. ಪ್ರಜಾಪತಿರಕಾಮಯದ ಪ್ರಜಾ ಸೃಜೇಯೇತಿ ಸತಪೋದಪ್ಯತ ಸ ಸರ್ಪಾನ ಸೃಜತ ಸೋಕಾಮಯದ
ಪ್ರಜಾಸೃಜೇಯೇತಿ ಸದ್ವಿತೀಯಮತಪ್ಯಥ ಸವಯಾಗಸ್ಯ ಸೃಜತ ಸೋಕಾಮಯದ ಪ್ರಜಾಸೃಜೇಯೇತಿ ಸತೃತೀಯಮತಪ್ಯಥ ಸ ಏತಂ ದೀಕ್ಷಿತವಾದಮಪಶ್ಯತ್ತಮವದತ್ತತೋ ವೈ ಸ ಪ್ರಜಾ ಅಸೃಜತ ಯತ್ತಪಸ್ತಪ್ತ್ವಾ ದೀಕ್ಷಿತವಾದಂ ವದತಿ ಪ್ರಜಾ ಏವ ತದ್ಯಜಮಾನ. ಹಿಂದೆ ಒಂದ್ಸಲಿ ಹೇಳ್ಬೇಕಾದ್ರೂ ಭಗವಂತ ಏನನ್ನು ಮಾಡ್ಬೇಕಾದ್ರೂ ಅವನು ಕೂಡ ಸಂಕಲ್ಪ ಮಾಡ್ತಾನೆ. ಅದಕ್ಕಾಗೇನೆ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ. ತದ್ವಾಚಾವದತಿ ತತ್ಕರ್ಮಣ ಕರೋತಿ. ಏನೇ ಒಂದು ಕೆಲಸ ಮಾಡಿ ಫಸ್ಟ್ ಯು ವಿಲ್ ಥಿಂಕ್ ಅಬೌಟ್ ಇಟ್. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ತೀರಿ, ನಾನು ಇದು ಮಾಡ್ಬೇಕು ಅಂತ. ಬಾಯಿನಲ್ಲಿ ಆಮೇಲೆ ಹೇಳ್ತೀರಿ, ಆಮೇಲೆ ಕೈನಲ್ಲಿ ಮಾಡೋದು. ಈ 3 ಕಾರಣಗಳು ಬರ್ಬೇಕಾದ್ರೆ ಕಾಯ ವಾಚ ಮನಸ ಇದೆಯಲ್ಲ, ಅದು ಆಕ್ಚುಲಿ ರಿವರ್ಸ್ ಅಲ್ಲಿ ಬರಬೇಕು. ಇದು ಪ್ರಾಸಬದ್ಧವಾಗಿರ್ಲಿ ಕಾಯ ವಾಚ ಕಾಯನ ವಾಚ ಮನಸ್ಸ ಅಂತ ಹೇಳುವ. ಮೊದಲು ಸಂಕಲ್ಪ ಮನಸ್ಸಿನಲ್ಲಿ ಅದಾಗ್ಬೇಕು. ಹಾಗೆ ಭಗವಂತ ಒಂದೊಂದು ಸಲಿನೂ ಕೂಡ ಸಂಕಲ್ಪಿಸಿ ಆಮೇಲೆ ಎಲ್ಲವನ್ನು ಮಾಡಿದ್ದು. ಸೋ ಕಾಮಯತ ಸಹ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯ. ಪ್ರಳಯವಾದಾಗ ಅವನು ಒಬ್ನೇ ಇದ್ದ, ಬೇಸರ ಆಯ್ತಂತ ಅವನಿಗೆ. ನಾನು ಅನೇಕವಾಗಬೇಕು ಅಂತ ಸಂಕಲ್ಪಿಸಿದ. ಅವಾಗೇನು ಅಂದ್ರೆ ತನ್ನಿಂದನೇ ಎಲ್ಲ ಉಂಟಾಗಿತ್ತು, ಅವನೇ ಆದ. ಪಂಚಭೂತಗಳು ಅವುಗಳ ಪಂಚೀಕರಣದಿಂದ ವ್ಯಕ್ತವಾದಂತಹ ಸೃಷ್ಟಿಯನ್ನ ಮಾಡಿದ. ಅಂದ್ರೆ ಸೂಕ್ಷ್ಮ ಚಿದಚಿದ್ ವಿಶಿಷ್ಟನಾದಂತಹ ಭಗವಂತ ಸ್ಥೂಲ ಚಿದಚಿದ್ ವಿಶಿಷ್ಟನಾದ. ಸೂಕ್ಷ್ಮ ಅಂದ್ರೆ ಕಣ್ಣು ಕಾಣದೇ ಇರುವುದು, ಅವ್ಯಕ್ತ. ಅವ್ಯಕ್ತದಿಂದ ವ್ಯಕ್ತವಾಗಿ ಕಣ್ಣಿಗೆ ಕಾಣುವಂತೆ ಆಗಿತ್ತು. ಹಾಗೆ ನಡಿಬೇಕಾದ್ರೆ ಏನೇನ್ ಮಾಡ್ತಾ ಬಂದ ಅನ್ನೋದನ್ನು ಒಂದೊಂದೇ. ಸರ್ಪಗಳ ಸೃಷ್ಟಿ ಮೊದಲಾಯ್ತು ಅಂತ. ಸರ್ಪಗಳೆಲ್ಲವೂ ಕೆಟ್ಟದಲ್ಲ. ಕೆಲವು ಸರ್ಪಗಳು ಇದನ್ನೆಲ್ಲ ಪ್ರಾರ್ಥನೆ ಮಾಡುದು. ಈಗ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚ ಪೃಥಿವಿ ಮನು ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ದ್ಯುಲೋಕದಲ್ಲಿ ಅಂತರಿಕ್ಷದಲ್ಲಿರುವ ಸರ್ಪಗಳಿಗೂ ನಮಃ. ಏವಾ ವಟೇಶು ಶೇರತೆ ತೇಭ್ಯ ಸರ್ಪೇ. ವಟೆ ಅಂದ್ರೆ ಮರದ ಪೊಟರೆಗಳಲ್ಲಿ ಇರುವಂತಹ ಸರ್ಪಗಳಿಗೂ ನಮಸ್ಕಾರ. ಲೋಕದಲ್ಲಿ ಸೃಷ್ಟಿಯ ಸಮತೋಲನ ಕಾಯುವುದಕ್ಕೆ ಸರ್ಪಗಳು ಬೇಕು, ಇಲ್ಲದಿದ್ರೆ ರೋಡೆಂಟ್ಸ್ ಜಾಸ್ತಿ ಆಗ್ಬಿಡುತ್ತೆ. ಹೀಗೆ ಪ್ರತಿಯೊಂದು ಒಂದು ಅಷ್ಟೇನೆ. ಈಗ ಈ ಹದ್ದುಗಳು ಇವು ಇಲ್ದಿದ್ರೆ ಇವೆಲ್ಲ ಸ್ಕ್ಯಾವೆಂಜರ್ಸ್. ಯಾವುದು ಪ್ರಕೃತಿಯ ಸ್ಕ್ಯಾವೆಂಜರ್ಸ್ ಇವರು. ಸೊ ಅವರವರ ರೋಲ್ ಅವರವ್ರು ಮಾಡ್ತಾ ಇದ್ದಾರೆ. ಎಲ್ಲೂ ಅತಿ ಆಗ್ಬಾರ್ದು. ಇವಾಗ ಜಿಂಕೆಗಳು ಬಹಳ ಜಾಸ್ತಿ ಆಯ್ತು ಅಂತ ಹೇಳಿ ಈಗ ಅಮೆರಿಕ ಇದರಲ್ಲಿ ಕೊಂದ್ರೆ ಅದಕ್ಕೇನೋ ಒಂದು ರಿವಾರ್ಡ್ ಅಂತ, ಜಿಂಕೆ ಶರ್ಮ ಕೊಂದಿ ತೋರ್ಸಿದ್ರೆ ನೀವು ಯು ವಿಲ್ ಬಿ ಗಿವನ್ ಅಂತ. ಯಾಕೆಂದ್ರೆ ಅಲ್ಲಿ ಹುಲಿ ಅದು ಇದು ಇಲ್ಲ, ಇಲ್ದಿದ್ರೆ ಅದರ ನಿಯಂತ್ರಣ ಒಂದಕ್ಕೊಂದಕ್ಕೆ. ಹಾಗೆ ಸೃಷ್ಟಿಯ ಸಮತೋಲನವನ್ನ ಭಗವಂತ ಮಾಡ್ತಾನೆ. ಇದಕ್ಕೇನೆ ಇದು ಅಧಿಭೌತಿಕ ಅಧಿದೈವಿಕ ಆಧ್ಯಾತ್ಮಿಕ ಈ ತಾಪತ್ರಯಗಳು ಇವುಗಳೆಲ್ಲ ಬರೋದು. ಎಲ್ಲೋ ಭೂಕಂಪ ಆಯ್ತು, ಇನ್ನೆಲ್ಲೋ ಒಂದ್ ಕಡೆ ಸುನಾಮಿ. ಏನು ಅಂದ್ರೆ ಸೃಷ್ಟಿಯ ಇದನ್ನ ಸಮತೋಲನವನ್ನ ಅವನು ನಡೆಸ್ತಾನೆ ಆ ರೀತಿನಲ್ಲಿ. ಸೊ ಎರಡನೇ ಸಾಗೆ ಸದ್ವಿತೀಯದ ಮಾತಪ್ಯತ ಸ ವಯಾಂಸ್ಯ ಸೃಜತ. ವಯಾಗಸ್ಯ ಅಂಕರ ಬಂತು, ಅದರಿಂದ ವಯಾಗಸ್ಯ ಸೃಜತ. ಸೋ ಕಾಮಯದ ಪ್ರಜಾ ಸೃಜಯೇತಿ ಸತೃತೀಯಮತಪ್ಯತ ಸ ಏತಂ ದೀಕ್ಷಿತವಾದಮಪಶ್ಯತ್ತಮವದತ್ತತೋ ವೈ ಸ ಪ್ರಜಾ ಅಸೃಜತ. ಇಲ್ಲಿ ಪ್ರಜಾ ಅಂತಂದ್ರೆ ಬರೀ ಜನಗಳು ಅಂತಾನೆ ಆಗ್ಬೇಕಾಗಿಲ್ಲ, ಚೇತನರು. ಆ ಒಂದು ಈಗ ಪುರುಷ ಅಂತಂದ್ರೆ ಬರೀ ಗಂಡಸರು ಅಂತ ಬರೋಲ್ಲ. ಪ್ರಜಾ ಏವ ತದ್ಯಜಮಾನ ಸೃಜತೆ ಯದ್ವೈದೀಕ್ಷಿತೋ ಮೇಧ್ಯಂ ಪಶ್ಯತ್ಯಪಾಸ್ಮಾತ್ ದೀಕ್ಷಾ ಕ್ರಾಮತಿ ನೀಲಮಸ್ಯ ಹರೋವ್ಯೇತ್ಯಬದ್ಧಂ ಮನೋದರಿದ್ರಂ ಚಕ್ಷುಃ ಸೂರ್ಯೋ ಜ್ಯೋತಿಷಾಗಶ್ರೇಷ್ಠೋ ದೀಕ್ಷೆ ಪಾಮಾಸೀರಿತ್ಯಾಹ ಅಸ್ಮಾತ್ ದೀಕ್ಷಾ ಅಪಕ್ರಾಮತಿ. ದೀಕ್ಷಾ ಅಪಕ್ರಾಮತಿ ಗೊತ್ತೈತೆ. ದೀಕ್ಷಾ ಬಿಡಿಸ್ಬಿಟ್ಟು ಅಪಕ್ರಾಮತಿ ಅಂದ್ರೆ ಒಂದು ಎಕ್ಸ್ಟ್ರಾ ವರ್ಡ್ ಆಗಿ ಹೋಗುತ್ತೆ, ಚಂದ ಹೋಗ್ಬಿಡುತ್ತೆ. ಅವಗ್ರಹ ಇದ್ದ ಕಡೆನಲ್ಲಿ ಈಗ ಶಂಚಮೆ ಮಯಶ್ಚಮೆ ಭಯಂಚಮೆ ಸುಗಂಚಮೆ ಶಯನಂಚಮೆ ಮೃತಂಚಮೆ. ಆ ಮೃತಂಚಮೆ ಅನ್ನೋದು ಅಮೃತಂಚಮೆ ಎಂದು ಬಿಡಿಸ್ಬೇಕಾಗಿಲ್ಲ. ಆ ಮೃ ಅನ್ನೋದು ಉದಾತ್ತದಲ್ಲಿ ಬಂದ್ರೆ ಈಗ ಪ್ರಾಣಾಪಾನ ಅಂತಂದ್ರೆ ಪ್ರಾಣಾಪಾನ ಸೇರಿತು. ಆ ರೀತಿನಲ್ಲಿ ಇಲ್ಲೂ ಅಷ್ಟೆ.
ದೀಕ್ಷಾಪಕ್ರಾಮತಿ ಪಾ ಉದಾತ್ತದಲ್ಲಿರೋದ್ರಿಂದ ಅದು ಆಕಾರ ಬರುತ್ತೆ, ಅಲ್ಲಿ ಅರ್ಥ ಬರುತ್ತೆ. ಪ್ರಾಣಾಪಾನ ಅಂದಂತೆ. ದೀಕ್ಷಾಪಕ್ರಾಮತಿ ನಾಸ್ಯ ನೀಲಂ ನ ಹರೋವ್ಯೇತಿ ಯದ್ವೈದೀಕ್ಷಿತಮಪಿ ವರ್ಷತಿ ದಿವ್ಯ ಆಪೋಷ ಅಂತ ಭೋಜೋ ಬಲಂ ದೀಕ್ಷಾಂ ತಪೋಸ್ಯ ನಿರ್ಘಂತ್ಯುದಂತಿರ್ಬಲಂ. ಇನ್ನೊಂದು ಈ ಪಕ್ಕದಲ್ಲಿ 2 ಅಂತ ಇದೆಯಲ್ಲ, ಅದು 2 ಅಂದ್ರೆ 2 ಮಾತ್ರ ಕಾಲ ಅಂತ ಹೇಳಿಬೇಕಾಗಿಲ್ಲ, ಗೊತ್ತೈತೆ. ಒಂದೊಂದು ಪಂಜಾದಿಗಳು ಇವುಗಳ ಲೆಕ್ಕ ಹಾಕ್ತಾರ. 55 ವರ್ಡ್ಸ್ 50 ವರ್ಡ್ಸ್ಗೆ ಪಂಜಾದಿ, ಅದಕ್ಕೆ ಬ್ರಾಕೆಟ್ ನಲ್ಲಿ 3, 4 ಹಾಕೋದು. ಯಾವ್ದಕ್ ಬ್ರಾಕೆಟ್ ಇಲ್ದೆ ಬರೀ 3 ಇದ್ರೆ 3 ಕಾಲ ಎಳಿಬೇಕಂತ, 3 ಮಾತ್ರ ಕಾಲ. ಸುಶ್ಲೋಕ ಅನ್ಬೇಕಾದ್ರೆ ಅಲ್ಲಿ 3, ಸುಮಂಗಲ 4, ಕಂಠನಾದದಂತೆ ಹೋಗುತ್ತೆ. ಇಲ್ಲಿ ಬ್ರಾಕೆಟ್ ನಲ್ಲಿ ಇದ್ರೆ ಅದು ಇದ್ರದ್ದು. ಇವುಗಳೇ ಒಂದೊಂದನ್ನು ಗಮನಿಸ್ಬೇಕಾಗ್ತದೆ. ತಪೋ ಅಸ್ಯ ನಿಘ್ನಂತ್ಯುಂದಂತಿರ್ಬಲಂ ದತ್ತೌಜೋ ಬದ್ಧತ್ತ ಬಲಂ ದತ್ತ ಮಾಮೇ ದೀಕ್ಷಾಮ ತಪೋ ನಿರ್ವದಿಷ್ಟೇತ್ಯಾಹೈತದೇವ ನಿರ್ವಧೀತೆ ಇಷ್ಟೇತ್ಯಾಹ ಏತದೇವ ಸರ್ವಂ ಆತ್ಮನ್ ದದ್ದೆ ನಿರ್ವದಿಷ್ಟೇತ್ಯಾಹೈತದೇವ ಸರ್ವಂ ಆತ್ಮನ್ ದದ್ದೆ ನಾಸ್ಯೌಜೋ ನ ಅಸ್ಯ ಓಜೋ ಬಲಂ ನ ದೀಕ್ಷಾಂ ನ ತಪೋ ನಿರ್ಘಂತ್ಯಗ್ನಿರ್ವೈದೀಕ್ಷಿತಸ್ಯ ದೇವತಾ ಸೋऽಸ್ಮಾತ್ ಏತರ್ಹಿ ಸೋऽಸ್ಮಾದೇತರ್ಹಿ ತಿರ ಇವ ಯರ್ಹಿ ಯಾತಿ ತಮಿ ಈಶ್ವರಗಂ ರಕ್ಷಾಗಂ ಸ್ಯಂತೋರ್ಭದ್ರಾಧಭಿಷ್ಟೇ ಯಪ್ರೇಹಿ ಬೃಹಸ್ಪತಿ ಪುರ ಏತತೆ ಅಸ್ತಿತ್ಯಾಹ ಬ್ರಹ್ಮ ವೈ ದೇವಾನಾಂ ಬೃಹಸ್ಪತಿ ತಮೇವಾನ್ವಾರಭತೆ ಸ ಏನಗಂ ಸಂಪಾರಯತ್ಯೇದಮಗನ್ಮ ದೇವಯಜನಂ ಪೃಥಿವ್ಯಾ ಇತ್ಯಾಹ ದೇವಯಜನ ಗಖ್ಯೇಶ ಪೃಥಿವ್ಯಾ ಆಗಚ್ಚತಿ ಯೋ ಯಜತೆ ವಿಶ್ವೇ ದೇವ ಯದಜುಷಂತ ಪೂರ್ವ ಇತ್ಯಾಹ ವಿಶ್ವೇ ತದ್ದೇವ ಜೋಷಯಂತೆ ಯದ್ಬ್ರಾಹ್ಮಣಾ ರುಕ್ಸಾಮಾಭ್ಯಾಂ ಯಜುಷಾ ಸಂತರಂತ ಇತ್ಯಾಹಾರ್ಕ್ಸಾಮ ಇತ್ಯಾಹ ಋಕ್ಸಾಮಾನಿ ಅಲ್ಲಿ ಬರುವಂತದ್ದು. ಇತ್ಯಾಹಾರ್ಕ್ಸಾಮಾಭ್ಯಾಗಂ ಋಕ್ ಸಾಮ ಯಜು 3 ಹೇಳಿದ ತಕ್ಷಣ ಅಥರ್ವ ಬಿಟ್ಬಿಟ್ರಲ್ಲ ಅಂದ್ರೆ ಸೇರುತ್ತದು ಕೂಡ. ತ್ರೈಮಯ ಅಂತ ವೇದ ಕೇಳ. ತ್ರೈಮಯ ಅಂದ 3 ವೈನುತೇನ್ಗೆ ಹೆಸರು ತ್ರೈಮಯ ಅಂತ. ಗರುಡ ವೇದಕ್ಕೆ ಆತ್ಮನಾದವು. ಸೊ 4ನೇದು ಅಲ್ಲಿ ಸೇರುತ್ತೆ. ಈ ಆಳ್ವಾರ್ಗಳಲ್ಲಿ 12 ಜನ ಅಂತ ಹೇಳಿದ್ರೆ ಆಂಡಾಳು ಪೆರ್ವಾಳ್ ಜೊತೆಗೆ ನಮ್ಮಾಳ್ವಾರ್ ಜೊತೆಗೆ ಮಧುಕರಿ ಆಳ್ವಾರ್ ಸೇರಿದಂತೆ. ಋಕ್ಸಾಮಾಭ್ಯಾಂ ಯಜುಸಾ ಸಂತರಂತ ಇತ್ಯಾಹರ್ಕ್ಸಾಮಾಭ್ಯಾಗಶ್ಕೇಶ ಯಜುಷಾ ಸಂತರತಿ ಯೋ ಯಜತೆ ರಾಯಸ್ಪೋಷೇಣ ಸಮಿಷಾಮದೇವೇತ್ಯಾಶಿಷಮೇ ವೈತಾಮಾಶಾಸ್ತೆ. ಹೇಳಿ. ನೀಲಮಸ್ಯ ಹರೋವ್ಯೇ
फलं दीक्षां तपोस्य निर्घ्नन्त्युन्नतेर्बलं निर्घ्नन्त्युन्नति निर्घ्नन्त्युन्नतिनो निर्घ्नन्त्युन्नतिಗೂ ಏನ್ ವ್ಯತ್ಯಾಸ? ಉಂದತಿ ಸರಿ. ಉಂದಂತಿ ಅಂದ್ರೆ ಬಹುವಚನದಲ್ಲಿ ಬರುವಂತಹದ್ದು. ಹೇಳಿ. ನಿರ್ಘ್ನಂತ್ಯುಂದತಿರ್ಬಲಂ ತತ್ತೌಜೋ ಧತ್ತಮಾಲೇತಿಕ್ಷಾಂ ಮಾತಪೋ ನಿರ್ವಹಿಷ್ಯೇತ್ಯಾ ಐದತೆ ಸರ್ವಮಹಂತೆ ನಾಸ್ಯೌಜೋ दीक्षां न तपो निर्घ्नन्त्यर्वैर्दीक्षितस्य देवता सोऽस्मादेवैर्यज्ञाति तमीश्वरं रक्षांसि अन्तोर्भद्रादविश्रेय प्रेहि बृहस्पतिः पुरयेताते अस्याः बृहस्पतिस्तमेवान्वारभते स एततं सम्पारयत्येतमगन्म देवयजनं पृथिव्या इत्याह देवयजनं दर्श्येष पृथिव्या आगच्छति यो यजते विश्वे पूर्व इत्याह विश्वे देवाचोषण्ये यत्ब्राह्मणार्सहमाभ्या यजुषा सत्तरन्त इत्याह सामाभ्या येष यजुषा सम्परति यो यजते कायस्पोषेण शिशा मदेत्याशिषं वनितामाशास्ते कामयत प्रजासृजेति ततभोतप्यत ससत्त्वानसृजत सो कामयत प्रजासृजेति सद्वितीयमतप्यत सवयागस्य सृजत सो कामयत प्रजासृजेति सद्वितीयमतप्यत सकीतं विदीक्षितभारमपश्यत्तमवधत्ततो वै स प्रजा असृजत यत्तपस्तप्त्वा निरीक्षितवादं वदति प्रजा एव तद्यजमानः सृजते यद्वै निरीक्षितो मेयं पश्यत्यपास्मात् दीक्षाग्रामति नीलमस्य हर्मित्यबद्धं मनोसृतं चक्षुःसूर्यो ज्योतिषं श्रेष्ठो दीक्षे मामासीत्याह नास्मात् दीक्षावक्रामति नास्य नीलं नवरो येति यद्वैर्दीक्षमभिपश्यति दिव्या आभूषान्ता भोजो फलं दीक्षां तपोस्य निर्घ्नन्त्युन्दति मामे विदीक्षा मातपो सर्वमात्मं धत्ते नास्यौजो फलं न दीक्षां न तपो निर्घ्नन्त्यर्वैर्दीक्षितस्य देवता सोऽस्मादेवैर्यज्ञातीतमीश्वरकं रक्षागंसि अन्तोर्भद्रादविश्रेय प्रेहि बृहस्पतिः पुरयेताते अस्मित्याह
ಬ್ರಹ್ಮ ವೈ ದೇವಾನಾಂ ಬೃಹಸ್ಪತಿಸ್ತಮೇವಾನ್ವಾರಭತೆ ಸಯೇನಕಂ ಸಂಪಾರಯತ್ಯೇತಮಗನ್ಮ ದೇವಯಜನಂ ಪೃಥಿವ್ಯಾದಿತ್ಯಾಹ ದೇವಯಜನ ಯೇಷ ಪೃಥಿವ್ಯಾ ಆಗಚ್ಚತಿ ಯೋ ಯಜತೆ ವಿಶ್ವೇ ದೇವಾ ಯಜಶುಂತ पूर्व इत्याह विश्वे एतद्देवाचोषन्ति यद्ब्राह्मणार्सामाभ्यां यजुषा संवरन्त इत्याह सामाभ्यां येष यजुषा संवरति यो यजते राजस्पोषेण सक्षा ದೀಕ್ಷಾ ದೀಕ್ಷೆಯನ್ನ ದೀಕ್ಷಾ ಪರಿಗ್ರಹ ಇವಾಗ ಸನ್ಯಾಸ ದೀಕ್ಷೆ ಬ್ರಹ್ಮಚರ್ಯ ದೀಕ್ಷೆ ಮತ್ತೆ ಯಾವುದೋ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಅದಕ್ಕೊಂದು ಕಂಕಣ ಕೊಡೋದು ಪ್ರತಿ ಸರ ಬಂಧ ಅಂತ. ಆ ಪ್ರತಿ ಸರ ಬಂಧ ಆಗ್ಬೇಕಾದ್ರೆ ಅಂಕುರಾರ್ಪಣನೂ ಇರ್ಬೇಕು, ಜೊತೆಗೆ ಎಲ್ಲ ದೇವತೆಗಳನ್ನ ಕರೆದು ಅದ್ರಲ್ಲಿ ಮಾಡ್ಬೇಕಾದ್ರೆ ಆ ಪ್ರತಿ ಸರ ಬಂಧದಲ್ಲಿ ವಾಸುಕಿ ದೇವತೆಯನ್ನ ಆವಾಹನೆ ಮಾಡೋದು. ಇದನ್ನ ಸರ್ಪಸೂಕ್ತ ನಮೋಸ್ತು ಸರ್ಪೇಭ್ಯೋ ಹೇಳಿ ವಾಸುಕಿ ದೇವತಾಭ್ಯೋ ನಮಃ ಎಲ್ಲವನ್ನು ಕೂಡ. ಈ ರಕ್ಷಾಬಂಧನ ಬಂದಿದೆಯಲ್ಲ ಅದು ಕೂಡ ಆಚರಣೆಯಿಂದ ಬಂದ್ರೆ ಏನು, ಅಣ್ಣ ಆದವನಿಗೆ ಅವಳು ತಂಗಿ ಕಟ್ತಾಳೆ. ಪಿತಾ ರಕ್ಷತೆ ಕುಮಾರೇ ಭರ್ತಾ ರಕ್ಷತೆ ಯೌವನೆ ರಕ್ಷಂತಿ ಸ್ಥಾವರೇ ಪುತ್ರ ಅನಸ್ತಿ ಸ್ವಾತಂತ್ರ್ಯ ಮನಸ್ಸೆ. ಒಬ್ಬಳೇ ಇದ್ರೆ ಅವಳು ಈ ಶುಡ್ ಬಿ ಪ್ರೊಟೆಕ್ಟೆಡ್, ಅವಳು ಸ್ವಾತಂತ್ರ್ಯ ಬೇಡ ಅಂತ ಅರ್ಥ ಅಲ್ಲ ಅದು. ಅವಳ ರಕ್ಷಣೆಯಾಗಿ ಇವರುಗಳಿರುವಂತಹದ್ದು. ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಯೋದಕ್ಕಾಗಿ ಯಾರೋ ಹಿರಿಯನಾದವನೋ ಅಥವಾ ಇವರೇ ಇರ್ಲಿ, ಅಣ್ಣನೋ ತಮ್ಮನೋ ಇರ್ಲಿ, ತಂಗಿಯನ್ನ ಅಣ್ಣ ಬಹಳ ಸೇಫ್ ಗಾರ್ಡ್ ಮಾಡೋದಕ್ಕೇನ್ ಅದಕ್ಕೇನ್ ಬೇರೆ ಇದೇನ್ ಬೇಕಿಲ್ಲ ನಿಮಗೆ ಪ್ರೂಫ್. ಆ ರೀತಿನಲ್ಲಿ ಆ ಕಟ್ಟುವಂತಹದ್ದು ರಕ್ಷಾಬಂಧನ. ಅದು ರಕ್ಷಾಬಂಧನ್ ಅಂತಾನೆ ಕರೀತಾರ ಅದನ್ನ. ಇದು ನಾವು ಕಟ್ಟುವಂತಹದ್ದು ರಕ್ಷಾಬಂಧನ. ಈ ರಕ್ಷಾಬಂಧನ ಕಟ್ಬಿಟ್ರೆ ಆಮೇಲೆ ನಿಮ್ಗೆ ಯಾವ್ದಾರ ಆಶೋಚಗಳು ಬಂದ್ರೆ ನೀವು ಆಚರಿಸ್ಬೇಕಾಗಿಲ್ಲ. ಅದು ಕಟ್ಟಿರೋ ತನಕ ನಿಮ್ಗೆ ಆ ದೋಷ ನಿಮ್ಗೆ ಸೇರೋದಿಲ್ಲ. ಅದಕ್ಕೆ ಶ್ರಾದ್ದದ ದಿವಸ ಬೆಳಗ್ಗೆ ನೀವು ಒಲೆ ಹಚ್ಬಿಟ್ರೆ ಅದು ರಕ್ಷಾಬಂಧನೆ. ಬ್ರಾಹ್ಮಣರಿಗೆ ಹೇಳಿದ್ದೀರಿ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಬೆಳಗಾದ ತಕ್ಷಣ ಶುರು ಆಗ್ಬೇಕು. ಅಷ್ಟು ನಿಮ್ಗೆ 6 ಗಂಟೆಗೋ 7 ಗಂಟೆಗೋ ಯಾವ್ದೋ ಸಾವೋ ಇಲ್ಲ ಬಂತು ಹಾಗಾದ್ರೆ ಹೋಗ್ಬೇಕಾಗಿಲ್ಲ, ಅವರು ನಿಂದಿರ್ತಾರೆ. ಅವಾಗ ಏನು ಅಂತಂದ್ರೆ ಅವೆಲ್ಲ ಪೂರ ಮುಗಿದ ಮೇಲೆ ಅಲ್ಲಿಂದ ಶುರು ದೋಷ ಇದುದು ಆಶೋಚದ ಆಚರಣೆ. ಹಾಗೆ ಶುಭ ಕಾರ್ಯಗಳಿಗೂ ಅಷ್ಟೇ ರಕ್ಷಾಬಂಧನ ಅದಕ್ಕಾಗಿ ಮೊದಲು ಕಟ್ತಾರೆ. ಹಾಗಾದ್ರೆ ತುಂಬಾ ಮೊದಲೇನೆ ಕಟ್ಟೋಕ್ಕೂ ಇಲ್ಲ. ಈಗ ವ್ರತ ಸಮಾವರ್ತನೆ ಏನು 1 ವಾರ 10 ದಿವಸ ಮೊದಲು ಮಾಡಬಹುದು. ಯಾವಾಗ್ಲೂ ಮಾಡ್ಬಿಟ್ಟು ಆಮೇಲೆ ಅನಾಶ್ರಮಿಯಾಗಿ ಬಹಳ ದಿವಸ ಇದ್ರೆ ಕತ್ತೆ ಮೇಲೆ ಕೂರಿಸಿ ಅವ್ನ ಮೆರವಣಿಗೆ ಮಾಡ್ಬೇಕು. ಅನಾಶ್ರಮಿಯಾಗಿ ಇರಬಾರದು ಅಂತಿದೆ ಒಂದು ಕ್ಷಣವೂ ಕೂಡ. ಸೊ ಅದಕ್ಕಾಗಿ ವಿವಾಹದ್ದು ಎಲ್ಲ ನಿರ್ಧಾರ ಆದ್ಮೇಲೆ ವ್ರತ ಸಮಾಪ್ತಿ ಬ್ರಹ್ಮಚರ್ಯವನ್ನ ಕನ್ಕ್ಲೂಡ್ ಮಾಡ್ತಾನೆ, ಆಮೇಲೆ ಸೇರೋದು ಎಲ್ಲ ವಿಧಿವಿಧಾನಗಳು. ಹಾಗಾಗಿ ಈ ರಕ್ಷಾಬಂಧನ ನಡೆಸಬೇಕಾದ್ರೆ ಇನ್ವೇರಿಯಬಲಿ ಜೊತೆನಲ್ಲಿ ಬರುವಂತಹದ್ದು ಬಿಟ್ಟೋಗಿದೆ. ಕೆಲವು ಕಡೆ ಮಾತ್ರ ಅಂಕುರಾರ್ಪಣ ಅಂದ್ರೆ ಏನು, ಬ್ರಹ್ಮ ಮಧ್ಯದಲ್ಲಿ, ಪೂರ್ವದಲ್ಲಿ ಇಂದ್ರ, ದಕ್ಷಿಣದಲ್ಲಿ ಯಮ, ಪಶ್ಚಿಮದಲ್ಲಿ ವರುಣ, ಉತ್ತರದಲ್ಲಿ ಸೋಮ, ಇವರೆಲ್ಲರೂ ಅವರ ಪರಿವಾರದ ಸಮೇತರಾಗಿ ಇದ್ದು ಇದೊಂದು ಯಜ್ಞ ಸಂಸ್ಕಾರ ನಡೀತಾ ಇದೆಯಲ್ಲ, ಅವರುಗಳ ಬ್ಲೆಸ್ಸಿಂಗ್ಸ್ ಎಲ್ಲ ಚೆನ್ನಾಗಿರ್ಬೇಕು. ಪ್ರತಿ ಸರ ಬಂದ ಅಂಕುರಾರ್ಪಣ 2 ಜೊತೆನಲ್ಲಿ ಹೋಗುವಂತ. ಎಲ್ಲೆಲ್ಲಿ ಕಂಕಣ ಕಟ್ತಿರೋ ಅದ್ರ ಜೊತೆ ಪ್ರತಿ ಸರ ಬಂಧನೂ ಆಗ್ಬೇಕು, ಅಂಕುರಾರ್ಪಣ ಆಗ್ಬೇಕು. ರಥೋತ್ಸವಗಳಲ್ಲಿ ಆರಂಭದಲ್ಲಿ ಅಂಕುರಾರ್ಪಣ, ನವಧಾನ್ಯಗಳನ್ನ ಇದು 9 ಇದರಲ್ಲಿ ಮಾಡಿ ಪಾಲಿಕೆಗಳಲ್ಲಿ ಹಾಕ್ತಾರೆ. ಅದು ಬೆಳೆಯೋ ಇದ್ರ ಮೇಲೆ ಬೇರೆ ಕೂಡ ಇದೆ, ಅದು ಪ್ರೋಗ್ರೆಸ್ ಹೇಗೆ ಇದು ಅಂತ ಅಂದ್ಬಿಟ್ಟೆಲ್ಲ ದೀಕ್ಷಾ ವ್ರತ ನಿಯಮಗಳಲ್ಲಿ ಬರುವಂತಹದ್ದು. ಯಜಮಾನೋ ದೀಕ್ಷಾಗಂ ಹಂತೋರ್ ಬ್ರಾಹ್ಮಣಾಶ್ಚತುರ್ವಿಗಂಶತಿಶ್ಚ ಯಜಮಾನೋ ದೀಕ್ಷಾಗಂ ಹಂತೋರ್ ಬ್ರಾಹ್ಮಣಾಶ್ಚತುರ್ವಿಗಂಶತಿಶ್ಚ ಯಜಮಾನೋ ದೀಕ್ಷಾಗಂ ಹಂತೋರ್ ಬ್ರಾಹ್ಮಣಾಶ್ಚತುರ್ವಿಗಂಶತಿಶ್ಚ. ಇನ್ನೊಂದೇನು ಅಂದ್ರೆ ಈ ದೀಕ್ಷಾ ಇದಕ್ಕೇನಾರು ಯಾವ್ದೋ ಕಾರ್ಯಕ್ರಮ ನಡೆಸೋದಕ್ಕೆ ಕೈ ಕಟ್ಟಿದ್ದು ಅದಾದ್ಮೇಲೆ ದೀಕ್ಷಾ ವಿಸರ್ಜನೆ ಆಗ್ಬೇಕು. ಯಾವ ಕಳಶದಲ್ಲಿ ದೇವತೆಗಳನ್ನ ಆವಾಹನೆ ಮಾಡ್ತೀರೋ ಅವ್ರನ್ನ, ಈ ಏನೋ ಕಾರ್ಯಕ್ರಮ ದೇವಸ್ಥಾನದಲ್ಲ ಎಲ್ಲ ಭಾಗವಹಿಸಿದ್ದೀರಿ, ಅದು ಹಂಗೆ ಇಟ್ಕೊಂಡಿರೋದಲ್ಲ. ಎಷ್ಟೋ ಕಾಲಕ್ಕೆ ಇವ್ರು ಬೇರೆಯವ್ರೇನೋ ಆಕಾಶದಾರ ಇದೇನೇನೋ ಇಟ್ಕೊಳ್ತಾರಲ್ಲ, ಅದೆಲ್ಲ ಅವತ್ತಿನ ದಿವ್ಸದ್ದಷ್ಟೇ. ಅದು ಆದ್ಮೇಲೆ ತೆಗೆದ್ ಬಿಡ್ಬೇಕದು. ಹೇಗೆ ಅಂಕುರಾರ್ಪಣೆ ಆಗಿದ್ದು ಎಲ್ಲ ದೇವತೆಗಳು ಉದ್ವಾಸನೆ ಆಗ್ಬೇಕು. ಯಾವ ದೇವತೆಯಿಂದ ಯಾವ ಮಂತ್ರದಿಂದ ಕರೆದ್ರೋ ಆಯಾ ಮಂತ್ರದಿಂದ ಕಳ್ಸ್ಕೊಡೋದು. ಹಾಗೆ ವಾಸುಕಿಯನ್ನು ಅಷ್ಟೇ ಕಾರ್ಯಕ್ರಮ ಮುಗಿದ ಮೇಲೆ
ಇದು ಪಾಲಿಕಾ ವಿಸರ್ಜನ, ಹಾಗೇನೆ ಕಂಕಣ ವಿಸರ್ಜನ ಇದು ಆಗ್ಬೇಕು. ಕಳಶಗಳಲ್ಲಿ ದೇವತೆಗಳನ್ನು ಕರೆದ್ರೆ ಅವರನ್ನು ಕೂಡ ವಿಸರ್ಜನ ಆಮೇಲೆ ನಡೆಸ್ಬೇಕು. ಅಂದ್ರೆ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಶೋಭನಾರ್ತೆ ಕ್ಷಮಾಯ ಪುನರಾಗಮನಾಯ ಚ. ಶೋಭನಾರ್ತೆ ಮುಂದೆ ನಾನು ಶಿವೇಂದ್ರ ಶುಭಕಾರ ನಡೆಸ್ತೀನಿ, ಅವಾಗ ನೀವು ಪುನಃ ನಿಮ್ಮ ಆಗಮನ ಇಲ್ಲಿರ್ಲಿ. ವಿಶ್ವಕ್ಸೇನನ್ನು ಕರೆದ್ರು ಅಷ್ಟೇ. ಆ ಪವಿತ್ರ ಗಂತಿಂ ಸಸ್ಯ ಅಪೋಪಸ್ಪೃಶ್ಯ ಇವೆಲ್ಲ ಪ್ರೊಸೀಜರ್ ಆ ರೀತಿ ನಡೆಸ್ಬೇಕು. ಮುಂದಕ್ಕೆ ಏಷತೆ ಗಾಯತ್ರೋ ಭಾಗಯಿತಿ ಮೇ ಸೋಮಾಯ ಬ್ರೂತಾತ್, ಏಷತೆ ತ್ರೈಷ್ಠುಭೋ ಜಾಗತೋ ಭಾಗಯಿತಿ ಮೇ ಸೋಮಾಯ ಬ್ರೂತಾತ್, ಛಂದೋ ಭಾನಾಗಂ ಸಾಮ್ರಾಜ್ಯಂ ಗಚ್ಚೇತಿ ಮೇ ಸೋಮಾಯ ಬ್ರೂತಾದ್ಯೋ ವೈ ಸೋಮಗಂ ರಾಜಾನಗಂ ಸಾಮ್ರಾಜ್ಯಂ ಲೋಕಂ ಗಮಯಿತ್ವಾ ಕ್ರೀಡಾತಿ ಗಚ್ಚತಿ ಸ್ವಾನಾಗಂ ರಂ ಸಾಮ್ರಾಜ್ಯಂ ಛಂದಾಗಂಸಿ ಖಲು ವೈ ಸೋಮಸ್ಯ ರಾಜ್ಞಃ ಸಾಮ್ರಾಜ್ಯೋ ಲೋಕಃ ಪುರಸ್ತಾತ್ ಸೋಮಸ್ಯ ಕ್ರಿಯಾದೇವಮೇವ ಏವಮಭಿಮಂತ್ರಯೇತ ಸಾಮ್ರಾಜ್ಯಮೇವೈನಂ ಲೋಕಂ ಗಮಯಿತ್ವಾ ಕ್ರೀಣಾತಿ ಗಚ್ಚತಿ ಸ್ವಾನಾಗಂ ಸಾಮ್ರಾಜ್ಯಂ ಯೋ ವೈತಾನೂನಪ್ತ್ರಸ್ಯ ಪ್ರತಿಷ್ಠಾಂ ವೇದ ಪ್ರತ್ಯೇವ ತಿಷ್ಠತಿ ಬ್ರಹ್ಮವಾದಿನೋ ವದಂತಿ ನ ಪ್ರಾಜ್ಞಂತಿ ನ ಜುಹ್ವತ್ಯಥ ಜುಹ್ವತಿ ಅಥ ಜುಹ್ವತ್ಯಥ ಕ್ವತಾನೂನಪ್ತ್ರಂ ಪ್ರತಿಷ್ಠತೀತಿ ಪ್ರಜಾಪತೌ ಮನಸೀತಿ ಬ್ರೂಯಾತ್ ಶ್ರೀರವಜಿಘ್ರೇತ ಪ್ರಜಾಪತೌ ತ್ವಾ ಮನಸಿ ಜುಹೋಮೀತ್ಯಾಹೈಷ ಇತ್ಯೇಷ ಜುಹೋಮೀತ್ಯೇಷ ದೀರ್ಘ ಜುಹೋಮಿ ಪ್ಲಸ್ ಇತಿ ಸವರ್ಣ ದೀರ್ಘ ಸಂಧಿ ಜುಹೋಮೀತ್ಯೇಷ ವೈ ತಾನೂನಪ್ತ್ರಸ್ಯ प्रतिष्ठाय एवं वेद प्रत्येव तिष्ठति यो वा अध्वर्यो प्रतिष्ठां वेद प्रत्येव तिष्ठति यथो मन्येतानभिक्रम्य होष्यामीति तत्तिष्ठन्नाश्रावयेदेषा वा अध्वर्यो प्रतिष्ठाय एवं वेद प्रत्येव तिष्ठति यदभिक्रम्य जुहुयात् प्रतिष्ठाय यात् तस्मात् समानत्र तिष्ठता होतव्यं प्रतिष्ठित्यै वा अध्वर्यो स्वं वेद ಸ್ವವಾಮೇವ ಭವತಿ ಸೃಗ್ವಾ ಅಸ್ಯ ಸ್ವಂ ವಾ ಯವ್ಯಮಸ್ಯ. ಈ ವೇರಿಯೇಷನ್ಸ್ ಇದೆಯಲ್ಲ ಅದು ಸರಿಯಾಗಿ ಬರಬೇಕು ನೋಡಿ. ವಾ ಉದಾತ್ತ, ಯಾ ಅನುದಾತ್ತ, ಮತ್ತೆ ವಾ ಇದರಲ್ಲಿ ವಾ ಯವ್ಯಮಸ್ಯ ಸ್ವರಗಳು ಸರಿಯಾಗಿ ಬರಬೇಕು. ಸ್ವಂ ಚಮಸೋಸ್ಯ ಸ್ವಂ ಯದ್ವಾ ಯವ್ಯಂ ವಾ ಚಮಸಂ ವಾನನ್ಮಾರಭ್ಯ ಶ್ರಾವಯೇತ್ ಸ್ವಾದಿ ಸ್ವಾದಿಯಾತ್ ತಸ್ಮಾದ್ ಅನ್ಮಾರಭ್ಯ ಶ್ರಾವ್ಯಗ್ ವ್ಯಗ್ ಇದೆಯಲ್ಲ ಗಾವತ್ ಬರ್ಬೇಕು. ಸಗ್ಗಸ್ಕಾರ ಇದೆಯಲ್ಲ ಹಾಗೆ ವ್ಯಗ್ಗಸ್ವಾದೇವನೈತಿ ಯೋ ವೈ ಸೋಮಂ ಅಪ್ರತಿಷ್ಠಾಪ್ಯ ಸ್ತೋತ್ರಮಪಾಕರೋತಿ ಉಪಾಕರೋತಿ ಸ್ತೋತ್ರಮುಪಾಕರೋತ್ಯಪ್ರತಿಷ್ಠಿತಃ ಸೋಮೋ ಭವತ್ಯಪ್ರತಿಷ್ಠಿತಃ ಸ್ತೋಮೋ ಪ್ರತಿಷ್ಠಿತಾನ್ಯುಕ್ತಾನ್ ನ್ಯಪ್ರತಿಷ್ಠಿತೋ ಯಜಮಾನೋ ಪ್ರತಿಷ್ಠಿತೋ ಧ್ವರ್ಯ ವಾಯವ್ಯಂ ವೈ ಸೋಮಸ್ಯ ಪ್ರತಿಷ್ಠಾ ಚಮಸೋಸ್ಯ ಪ್ರತಿಷ್ಠಾ ಸೋಮಸ್ತೋಮಸ್ಯ ಸ್ತೋಮ ಉಕ್ಥಾನಾಂ ಗ್ರಹಂ ವಾ ಗೃಹೀತ್ವಾ ಚಮಸಂ ವೋನ್ನೀಯ ಸ್ತೋತ್ರಮುಪಾಕುರ್ಯಾತ್ ಪ್ರತ್ಯೇವ ಸೋಮಗ್ಸ್ಥಾಪಯತಿ प्रतिस्तोमं प्रत्युक्तानि प्रति यजमानस्तिष्ठति प्रत्यध्वर्युः सोमाय त्रैष्ठुभो जागतो सोमाय ब्रूताच्छन् सोमाय ब्रूताद्यो वै सोमगं राजसनगं साम्राज्यं लोकं गमयित्वा क्रीणाति गच्छति स्वान् साम्राज्यं
सोमस्य राज्ञः साम्राज्यो लोकः पुरस्तात् सोमस्य दया देव मंत्रयेत् साम्राज्यमेवैनं लोकं गमयित्वा क्रीणाति गच्छति स्वार्थं साम्राज्यं सानोऽत्रस्य प्रतिष्ठां वेद प्रत्येव तिष्ठति ब्रह्मवादिनो वदन्ति न प्राश्नन्ति न जुह्वत्यथ वर्तानूनत्रं प्रतिष्ठति प्रजापतौ मनसि ब्रूयात् त्रिरवर्चित्रे प्रजापतौ मनसि जुहोमि येषा वै तानूनत्रस्य प्रतिष्ठाय एवं वेद तत्येव तिष्ठति यो वा अध्वर्यो प्रतिष्ठां वेद प्रत्येव तिष्ठति यतो मन्यस्थानभिक्रम्य घोष्यामीति प्रतिष्ठन्नाष्टावये अध्वर्यो प्रतिष्ठाय एवं वेद प्रत्येव तिष्ठति यदभिक्रम्य जुहुयात् प्रतिष्ठाय इया तस्मात् समान प्रतिष्ठता बोधव्यं प्रतिष्ठित्यै यो वा अध्वर्यो स्वं वेद स्ववादेव भवति श्रुत्वा अस्य स्वं वायव्यमस्य स्वं चमसोऽस्य स्वं यज्ञायं वाचमसं वानन्वारभ्याश्रावये स्वाधिया तस्मादन्वारभ्याश्राव्यक स्वादेव नैति यो वै सोमः प्रतिष्ठितः सोमप्रतिष्ठितः सोमो भवत्प्रतिष्ठितः सोमो प्रतिष्ठिता युक्तान्य प्रतिष्ठितो यजमानो प्रतिष्ठितो दुर्वायव्यं वै सोमस्य प्रतिष्ठिता प्रतिष्ठा सोमस्य सोम उत्थानां ग्रहं वा गृहीत्वा चमसं प्रत्येव सोमस्य स्थापयति प्रतिस्तोमं प्रत्युत्थानि प्रतियजमानस्तिष्ठति प्रत्यपर्युः सोमाय भागयति सोमाय बृहदाच्छन्तो साम्राज्यं गच्छेति मे सोमाय बृहदाद्यो वै सोमकं राजानः साम्राज्यं लोकं गमयित्वा क्रीणाति गच्छति स्वान्तम् साम्राज्यं छन्दगंसि तथर्वै सोमस्य राज्ञः साम्राज्यो पुरस्तात् सोमस्य दया एव अभिमन्त्रयेत् साम्राज्यमेवैनं क्रीणाति गच्छति स्वान्तम् साम्राज्यं यो वै तामूलत्रस्य प्रतिष्ठां वेद प्रत्येव तिष्ठति ब्रह्मवादिनो वदन्ति न प्राश्नन्ति न जुह्वत्यथ वस्तानूनत्रं प्रतिष्ठति प्रजापतौ मनसि ब्रूयात् त्रिरवर्चित्रे प्रजापतौ मनसि जुहोमि येषा वै तानूनत्र
तस्य प्रतिष्ठाय एवं वेद प्रत्येव तिष्ठति यो वा अध्वर्यो प्रतिष्ठां वेद प्रत्येव तिष्ठति यतो मन्येनाधिक्रम्य होष्यामीति तत्तिष्ठन्नाश्रावये देशा अध्वर्यो प्रतिष्ठाय एवं वेद प्रत्येव तिष्ठति यदभिक्रम्य जुह्यात् प्रतिष्ठाय इयात् तस्मात् समानस्य तिष्ठता होतव्यम् प्रतिष्ठित्यै यो वा अध्वर्यो स्वं वेद स्ववानेव भवति श्रुत्वा अस्य स्वं वायव्यमस्य स्वं चमसोऽस्य स्वं यद्वायव्यं वा चमसं वानन्वारभ्याश्रावये स्वाधिया तस्मादन्वारभ्याश्राव्यग्स्वा एव यो वै सोमः प्रतिष्ठिता यो सोमम प्रतिष्ठाप्य स्तोत्रमुपाकरोत्य प्रतिष्ठितः सोमो भवत्य प्रतिष्ठितः सोमो ಉಕ್ತಾನಿ ಉಕ್ತಾನಿ ಇದೆಲ್ಲ ಈ ಯಜ್ಞ ಸಂಸ್ಥೆಗಳು ಅನ್ನೊಂದು ಆಹವನೀಯ ಇವೆಲ್ಲ ಹೇಳ್ತೀವಲ್ಲ ಪ್ರವರ್ಗ್ಯ ಇದರಲ್ಲಿ ಉಕ್ಥ್ಯ ಅಂತ ಒಂದು ಕೂಡ ಒಂದು ಯಜ್ಞ ಉಕ್ಥ್ಯಾನಿ ತಾನಿ ಪ್ರತಿಷ್ಠಿತಾನಿ ಉಕ್ತಾನಿ ಅಪ್ರತಿಷ್ಠಿತೋ ಪದ ಬಿಡಿಸಿದ್ರೆ ತಾನ್ ಯುಕ್ತಾನ್ಯಪ್ರತಿಷ್ಠಿತೋ ಯಜಮಾನೋ यजमानो प्रतिष्ठितो वायुर्वायव्यं वै सोमस्य प्रतिष्ठा चमसोऽस्य प्रतिष्ठा सोमस्य सोमभुक्तानां ग्रहं वा गृहीत्वा चमसं प्रत्येव सोमकस्थापयति प्रतिस्तोमं प्रत्युक्थानि प्रतियजमानस्तिष्ठति प्रत्यध्वर्युः एव तिष्ठति यो वायव्यमस्य ग्रहं वैखान्न विगंशतिश्च एव तिष्ठति यो वायव्यमस्य एव तिष्ठति यो वायव्यमस्य ग्रहं वैखान्नविगंशतिश्च ನೆಕ್ಸ್ಟ್ ಇದು ತಗೊಳ್ಳಿ ಮುಂದಿನ ಲೈನ್ ಹೇಳ್ಬೇಕು ಏವ ತಿಷ್ಠತಿ ಯದತ ಯಜ್ಞಂ ವಾ ಏತತ್ ಸಂಭರಂತಿ ಯಜ್ಞಂ ವಾ ಏತತ್ ಸಂಭರಂತಿ ಯಜ್ಞಂ ವಾ ಏತತ್ ಸಂಭರಂತಿ ಏನ್ ನೆನಪಾಯ್ತು ಅಂದ್ರೆ ಭೀಷ್ಮ ತರ್ಪಣ ಪಿಂಡನ ಶ್ರಾದ್ದ ಮಾಡ್ದ ತಂದೆಗೆ ಶಂತನುಗೆ ಪಿಂಡ ಪ್ರದಾನ ಮಾಡ್ಬೇಕಾದ್ರೆ ಅದ್ ಹೇಳ್ಬೇಕಲ್ಲ ಭೂಮೌ ಧತ್ತೇನ ಪಿಂಡೇನ ಅಂತ ಅವ್ನ್ ಕೈ ಬಂತಂತೆ ಕೈಗೆ ಅವನ್ ಕೊಡ್ಲಿಲ್ಲ ಯಾಕೆಂದ್ರೆ ವಿಧಿ ಏನು ದರ್ಬೆ ಮೇಲೆ ಅದನ್ನ ಇಡಬೇಕು ಆ ದರ್ಬೆ ಮುದ್ರಿಂದ ಅವ್ನ್ ಸ್ವೀಕಾರ ಮಾಡ್ಬೇಕು ಶಂತನು ಅಪ್ರಿಶಿಯೇಟ್ ಮಾಡ್ತಾನೆ ಭಲೆ ಮಗನೇ ಶಾಸ್ತ್ರವನ್ನು ಸರಿಯಾಗಿ ಫಾಲೋ ಮಾಡ್ತೀನಿ ನೀನು ಯಾಕೆ ಅಂದ್ರೆ ಇಲ್ಲಿ ಕೈ ಬಂದಿದ್ದು ತಂದೆದು ಅಲ್ಲಿ ಅವನು ದರ್ಬೆ ಮೇಲೆ ಇಟ್ಟಾಗ ವಸು ರುದ್ರ ಆದಿತ್ಯ ಆ ಸ್ಥಾನಗಳು ಅವರುಗಳಿಗೆ ಅದು ತಲುಪಬೇಕಾದದ್ದು ಪ್ರತಿ ಒಂದು ಆಕ್ಷನ್ ಕೂಡ ಇಟ್ ಹ್ಯಾಸ್ ಗಾಟ್ ಮೀನಿಂಗ್ ಅದರ ಅರ್ಥ ಸರಿಯಾಗಿ ತಿಳಿದು ನಡೆಸಿದ್ರೆ ವಿಶೇಷವಾದ ಫಲವೂ ಕೂಡ ಇರುತ್ತೆ ಸುಮ್ಮನೆ ಏನೋ ಹೇಳ್ತಾರೆ ಏನೋ ಒಂದ್ ಹಿಂಗ್ ಮಾಡೋದು ಹಂಗ್ ಮಾಡೋದು ಅಂತಲ್ಲ ಯಾಕೆ ಮಾಡ್ತೀವಿ ಅನ್ನೋದನ್ನ ತಿಳಿಬೇಕು ಅದಕ್ಕಾಗಿನೇ ಧರ್ಮಶಾಸ್ತ್ರಗಳನ್ನು ಓದಿ ಅಂತ ಇವ್ರು ಬಹಳವಾಗಿ ಹೇಳ್ತಾ ಇದ್ರು ಬರೀ ವೇದ ಪ್ರಯೋಜನ ಇಲ್ಲ ವೇದದ ಜೊತೆಗೆ ಧರ್ಮಶಾಸ್ತ್ರಗಳನ್ನು ಓದಿದ್ರೆ ಅದರ ವಿನಿಯೋಗ ಎಲ್ಲಿ ಅನ್ನೋದನ್ನ ತಿಳಿಸುತ್ತೆ ಅದಕ್ಕೆ ಇದುಗಳನ್ನ ಉಪಬ್ರಹ್ಮಣಗಳು ಅಂತ ಕರೀತೀವಿ ಇತಿಹಾಸ ಪುರಾಣಾಭ್ಯಂ ವೇದಂ ಸಮುಪಬ್ರಹ್ಮ ಉಪಯೋಗ ಇವುಗಳನ್ನು ತಿಳಿಸುವಂತ 27 ಅಲ್ವಾ
ಇಮಾನುಕಂ ಭುವನಾಸೀಷಧೇಮ ಇಮಾನುಕಂ ಭುವನಾಸೀಷಧೇಮ ಇಮಾನುಕಂ ಭುವನಾಸೀಷಧೇಮ ಇಂದ್ರಶ್ಚ ವಿಶ್ವೇ ಚ ದೇವಾಃ ಇಂದ್ರಶ್ಚ ವಿಶ್ವೇ ಚ ದೇವಾಃ ಇಂದ್ರಶ್ಚ ವಿಶ್ವೇ ಚ ದೇವಾಃ ಯಜ್ಞಂಚ ನ ಸ್ತನ್ವಂಚ ಪ್ರಜಾಂಚ ಯಜ್ಞಂ ಚ ನಸ್ತನ್ವಂ ಚ ಪ್ರಜಾಂ ಚ ಯಜ್ಞಂ ಚ ನಸ್ತನ್ವಂ ಚ ಪ್ರಜಾಂ ಚ ಆದಿತ್ಯೈರಿಂದ್ರಃ ಸಹಸೈಷ ಧಾತು ಆದಿತ್ಯೈರಿಂದ್ರಃ ಸಹಸ್ರೀಷ ಧಾತು ಆದಿತ್ಯೈರಿಂದ್ರಃ ಸಹಸ್ರೀಷ ಧಾತು ಆದಿತ್ಯೈರಿಂದ್ರಃ ಸಗಣೋ ಮರುದ್ಭಿಃ ಆದಿತ್ಯೈರಿಂದ್ರಃ ಸಗಣೋ ಮರುದ್ಭಿಃ ಆದಿತ್ಯೈರಿಂದ್ರಃ ಸಗಣೋ ಮರುದ್ಭಿಃ. ಈ ಮರುತ್ತುಗಳೆಲ್ಲ ಯಾರು ಅನ್ನೋದ್ರಿಂದ ಹೇಳಿದೆಯಲ್ಲ ಕಥೆನ. ಮರುತ್ತುಗಳು ದ್ವಿತೀಯ ಮಕ್ಕಳು ದೈತ್ಯರವ್ರು ಆಕ್ಚುಲ್ ಆಗಿ. ಇವಳು ತಪಸ್ಸು ಇದೆಲ್ಲ ಮಾಡಿ ಇಂದ್ರ 7 ಭಾಗವಾಗಿ ಅದನ್ನ ಛೇದನಸಿ ಮಾಡಿ ಆದ್ಮೇಲೆ ಅವಳು ಚಿಕ್ಕಮ್ಮನಿಗೆ ಹೇಳಿದ್ದು ಇವರನ್ನೆಲ್ಲ ನಾನು ದೇವಲೋಕ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ಆದಿತ್ಯೈಹಿ ಇಂದ್ರ ಸಗಣೋ ಮರುದ್ಭಿಹಿ, ಮರುದ್ ಗಣಗಳು 49 ಜನ ಒಟ್ಟು. ಅವರೆಲ್ಲ ದೇವತೆಗಳಿಗೆ ಹವಿಸ್ಸು, ಅವ್ರಿಗೆ ಹವಿಸ್ಸುಂಟು, ರಾಕ್ಷಸರಿಗೆ ಹವಿಸ್ ಕೊಡ್ಬಾರ್ದು. ಆದರೆ ಇಂದ್ರ ವಜ್ರಾಯುಧದಿಂದ ಅವಳ ಗರ್ಭದಲ್ಲಿ ಪ್ರವೇಶಿಸಿ ಇವುಗಳನ್ನ ಮಾಡಿದ್ಮೇಲೆ ಹೇಳುದ ಇವ್ರು ನಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಳಬೇಡಿ. ಮಾರುದ ಅದಕ್ಕೆ ಮರುತ್ ಅಂತ ಬಂದಿದ್ದು. ಮರುತೋ ಗಣಾನಾಂ ಪತಯಸ್ತೇಮಾವಂತು ಪ್ಲೂರಲ್ ನಲ್ಲಿ. ಈಗ ಸವಿತಾ ಪ್ರಸವಾನ ಮಧಿಪತಿ ಅಲ್ಲಿ ಹೇಳುವಂತದ್ದು ಸಿಂಗ್ಯುಲರ್. ಇಲ್ಲಿ ಮರುತೋ ಗಣಾನಾಂ ಅವರಷ್ಟು ಜನಕ್ಕೂ 49 ಜನಕ್ಕೂ ಕೊಡೋದು. ಆದಿತ್ಯೈಹಿ ಇಂದ್ರ ಸಗಣೋ ಮರುದ್ಭಿಃ ಅಸ್ಮಾಕಂ ಭೂತ್ವವಿತಾ ತನೂನಾ ಅಸ್ಮಾಕಂ ಭೂತ್ವವಿತಾ ತನೂನಾ ಅಸ್ಮಾಕಂ ಭೂತ್ವವಿತಾ ತನೂನಾ ಆಪ್ಲವಸ್ವ ಪ್ರಪ್ಲವಸ್ವ ಆಪ್ಲವಸ್ವ ಪ್ರಪ್ಲವಸ್ವ ಆಪ್ಲವಸ್ವ ಪ್ರಪ್ಲವಸ್ವ ಆಂಡೀ ಭವಚ ಮಾಮುಹುಃ ಆಂಡೀ ಭವಚ ಮಾಮುಹುಃ ಆಂಡೀ ಭವಚ ಮಾಮುಹುಃ ಸುಖಾದೀಂ ದುಃಖ ನಿಧನಾಂ ಸುಖಾಧೀಂ ದುಃಖ ನಿಧನಾ ಸುಖಾಧೀಂ ದುಃಖ ನಿಧನಾ. ಲಿಟ್ರಲಿ ಆ ಮೀನಿಂಗ್ ನೋಡಿದ್ರೆ ಸುಖ ಯಾವುದು ಅಂದ್ರೆ ದುಃಖಗಳಿಂದ ಬಿಡುಗಡೆ. ದುಃಖದಿಂದ ಬಿಡುಗೆ ಸುಖವಾಗತ್ತೋ? ಇದ್ರಲ್ಲಿ ದ್ವೈತ ಅದ್ವೈತ ಇವುಗಳೆಲ್ಲ ಚರ್ಚೆ ಬರ್ಬೇಕಾದ್ರೆ ಹೇಳೋದು. ಅನಿಷ್ಟ ನಿವೃತ್ತಿ ಆಯ್ತು ಅಂದಾಗ ಇಷ್ಟ ಪ್ರಾಪ್ತಿ ಆಯ್ತು ಅಂತ ಆಗವಲ್ಲ, ಅನಿಷ್ಟದ ನಿವೃತ್ತಿ ಆಯ್ತು ಅಷ್ಟೇ. ಇಷ್ಟ ಪ್ರಾಪ್ತಿ ಈಗ ಅನಿಷ್ಟ ನಿವೃತ್ತಿ ಅಂತ ಹೇಳಿದ ತಕ್ಷಣ ಆಟೋಮೆಟಿಕ್ ಆಗಿ ಇಷ್ಟ ಪ್ರಾಪ್ತಿ ಆಯ್ತು ಅಂತ ಆಗಲ್ಲ. ಈಗೆಲ್ಲ ದುಃಖಗಳಿಂದ ದೂರ ಆಗಿದ್ದು ಸರಿ. ಈಗ ಪತಂಜಲಿ ಯೋಗ ಸೂತ್ರದಲ್ಲಿ ಎಲ್ಲ ದುಃಖಗಳಿಂದ ಬಿಡುಗಡೆ ಆದ, ಅವನು ಆತ್ಮದ ಸ್ವರೂಪದಲ್ಲಿ ಇದ್ದಾನೆ, ಅವನಿಗೆ ಈ ದ್ವಂದ್ವಗಳು ಎಲ್ಲದರಿಂದ ಬಿಡುಗಡೆ ಆಗಿದ್ದಾನೆ. ಆದ್ರೆ ಅವನು ನಿಜವಾದ ಆನಂದ ಸಿಕ್ತೋ? ಇಲ್ಲ, ಅಲುಫ್ನೆಸ್, ಕೇವಲಿಗಳು ಅದಲ್ಲ. ನಮ್ಮ ವ್ಯಾಖ್ಯಾನ ಇದು ಕೇಳ್ಬೇಕಾದ್ರೆ ಅನಿಷ್ಟ ನಿವೃತ್ತಿ ಆಗಬೇಕು, ಆಮೇಲೆ ಸುಮ್ನೆ ನಾರ್ಮಲ್ ಆಗಿ ಏನೋ ದುಃಖ ಇಲ್ಲ ಅಂತ ಅಷ್ಟೇ ಅಲ್ಲ, ಸುಖದ ಪ್ರಾಪ್ತಿನೂ ಆಗಬೇಕು. ಸುಖಾದೀಂ ದುಃಖ ನಿಧನ. ಪ್ರತಿಮುಂಚಸ್ವ ಸ್ವಾಂ ಪುರಂ ಪ್ರತಿಮುಂಚಸ್ವ ಸ್ವಾಂ ಪುರಂ ಪ್ರತಿಮುಂಚಸ್ವ ಸ್ವಾಂ ಪುರಂ ಮರೀಚಯ ಸ್ವಯಂ ಭುವಾಃ ಮರೀಚಯ ಸ್ವಯಂ ಭುವಾಃ ಮರೀಚಯ ಸ್ವಯಂ ಭುವಾಃ ಯೇ ಶರೀರಾಣ್ಯಕಲ್ಪಯನ್ ಯೇ ಶರೀರಾಣ್ಯಕಲ್ಪಯನ್ ಯೇ ಶರೀರಾಣ್ಯಕಲ್ಪಯನ್. ಮರೀಚಿ ಭಗವಂತನ ಮಾನಸ ಇದರಲ್ಲಿ ಬರುವಂತ ಬ್ರಹ್ಮನಿಂದ 9 ಜನ ಪ್ರಜಾಪತಿಗಳು ಇವರೆಲ್ಲ ಆಮೇಲೆ ಉಂಟಾಗಿದ್ದು. ಹಾಗೆ ಮರೀಚಿ ಅವರುಗಳು. ಮರೀಚಿ ಸ್ವಯಂಭುವಾಹ, ಸ್ವಯಂಭುವನೋ ಪ್ರಜಾಪತಿ, ಅವನಿಂದ ಉಂಟಾಯ್ತು ಶರೀರದ ಕಲ್ಪನೆ ಇವುಗಳೆಲ್ಲ ಸೃಷ್ಟಿ. ಮರೀಚಿಕೆ ಅನ್ನೋದು ಏನು ಮರಳುಗಾಡಿನಲ್ಲಿ ಸುಮ್ನೆ ಕಾಣಿಸೋಂತ ಮರೀಚಿಕೆ. ಗಗನ ಪುಷ್ಪ ಅಂತ ಹೇಳಿದಂತೆ, ಆಕಾಶದಲ್ಲಿ ಪುಷ್ಪ ಇದೆಯಾ, ಹೂವು, ಗಗನ ಪುಷ್ಪ. ಮರೀಚಿಕೆ ಅಂತಂದ್ರೆ ಮರಳುಗಾಡಿನಲ್ಲಿ ಹೋಗ್ತಾ ಇದ್ರೆ ನೀರ್ ಕಾಣಿಸುತ್ತೆ, ಅಲ್ಲಿ ಹೋಗ್ತಾರೆ, ನೀರ್ ಇಲ್ಲ ಅಲ್ಲಿ, ಹಾಗೆ ದಾಹ. ಸೊ ಇಲ್ಯೂಷನ್,
ದಟ್ ಈಸ್ ಮರೀಚಿಕೆ. ಹಾ 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 ಮಿರೇಜ್. ಅದು ನೋಡಿ, ಆ ಮರೀಚಿಕೆಗೂ ಪದ ನೋಡಿ ಹೆಂಗೆ ಆ ಸಂಸ್ಕೃತದಿಂದ ಬಂದಿದ್ದಕ್ಕೆ ಮಿರೇಜ್ ಇದರಿಂದ ಬಂದಿದ್ದು. ಹೀಗೆ ಮರೀಚಿ ಮಹರ್ಷಿ. ಹಾ ಸ್ವಯಂಭುವಾಹ, ಸ್ವಯಂಭೂ. ಅವರಿಂದ ಮುಂದಕ್ಕೆ ಎಲ್ಲ ಉಂಟಾಗಿದ್ದು. ಅವರಿಂದ ಶರೀರಾಣಿ ಅಕಲ್ಪಯನ್ನೇ. ಶರೀರ ಅನ್ನೋದೆಲ್ಲ ಮೊದಲೆಲ್ಲ ಮಾನಸಿಕವಾಗಿಯೇ ಇವರುಗಳೆಲ್ಲ ಹುಟ್ಟುತ್ತಾ ಇದ್ರು. ಆಮೇಲೆ ಶರೀರದ ಕಲ್ಪನೆ. ಭಗವಂತನೇ ಈ ಬ್ರಹ್ಮ ತನ್ನ ಶರೀರವನ್ನು 2 ಭಾಗ ಮಾಡೋದಂತ. ಅಲ್ಲಿಗೆ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬ ಮನ್ವಂತರದ ಅಧಿಪತಿಗಳು ಇವ್ರಿಗೆಲ್ಲ ಬರ್ಬೇಕಾದ್ರೆ ಸ್ವಯಂಭೂ ಮನ್ವಂತರ. ಆ ಸ್ವಯಂಭೂ ಇವರಿಂದ ಶುರುವಾದ ಮೇಲೆ ಬಂದಿದ್ದು ಪುರುಷ ಸ್ತ್ರೀ ಅವರಿಬ್ಬರ ಸಂಯೋಗದಿಂದ ಮುಂದಕ್ಕೆ ಪ್ರಜನನ ಕ್ರಿಯೆ ಇವೆಲ್ಲ. ಮೊದಲೆಲ್ಲ ಮಾನಸಿಕವಾಗಿ ಅವನು ಸಂಕಲ್ಪಿಸಿದಾಗ ಅಷ್ಟೇನೆ. ಇವಾಗ ಈ ವ್ಯಾಸ ಮಹರ್ಷಿ ಹುಟ್ಟಿದ್ದು ಏನು, ಇವನು ಪರಾಶರ ಅವರು ಅವರೇನೋ ಇದ್ ಮಾಡಿದ್ಲು, ಅವಳು 9 ತಿಂಗಳು ಗರ್ಭಿಣಿ ಆಗಿದ್ಲೆ. ಆ ಕ್ಷಣದಲ್ಲೇನೆ ಅವರಿಬ್ರು ಇದ್ರು ನದಿ ಮಧ್ಯದಲ್ಲಿ. ಅದಕ್ಕೇನೆ ದ್ವೀಪದ ಮಧ್ಯದಲ್ಲಿ ಹುಟ್ಟಿದವನು ದ್ವೈಪಾಯನ ಅಂತ ಹೆಸರು ಅವನಿಗೆ. ಹುಟ್ಟಿದಾಗ್ಲೇನೆ 16 ವರ್ಷ ಅವನು ಇಬ್ರಿಗೂ ನಮಸ್ಕಾರ ಮಾಡ್ದ. ನೀವು ಜ್ಞಾಪಿಸ್ಕೊಂಡಾಗ ನಾ ಬರ್ತೀನಿ ಅಂತ ಹೇಳಿ ತಪಸ್ಕೊಂಡೋದ. ಆಶ್ಚರ್ಯವಾಗುತ್ತೆ ಒಂದೊಂದು ಕಥೆಗಳು ಇದೆಲ್ಲ ಬರ್ಬೇಕಾದ್ರೆ ಸೃಷ್ಟಿ ಯಾವ ರೀತಿನಲ್ಲಾಗಿದ್ದು ಅಂತ. ತೇ ತೇ ದೇಹಂ ಕಲ್ಪಯಂತು ದೇಹಂ ಕಲ್ಪಯಂತು ದೇಹಂ ಕಲ್ಪಯಂತು ಮಾಚ ತೇ ಖ್ಯಾಸ್ಮತೀರಿಷತ್ ಮಾಚ ತೇ ಖ್ಯಾಸ್ಮತೀರಿಷತ್ ಮಾಚ ತೇ ಖ್ಯಾಸ್ಮತೀರಿಷತ್ ಉತ್ತಿಷ್ಠತ ಮಾ ಸ್ವಪ್ತ ಉತ್ತಿಷ್ಠತ ಮಾ ಸ್ವಪ್ತ ಉತ್ತಿಷ್ಠತ ಮಾ ಸ್ವಪ್ತ. ಜನರಲ್ ರೂಲ್ ಏನ್ ಗೊತ್ತಾ? ಸೂರ್ಯೋದಯ ಆದ್ಮೇಲೆ ಯಾರು ಮಲಗಬಾರ್ದು, ರಾತ್ರಿಯಲ್ಲೇ ಮಲಗಬೇಕು. ವಯಸ್ಸಾದ್ಮೇಲೆ ನ್ಯಾಪು, ವಯಸ್ಸಾಯ್ತು ಅದಕ್ಕಾಗಿ ವಿಶ್ರಾಂತಿ ಅಂತ ಅಂದ್ಬಿಟ್ಟು ನಿದ್ದೆ ಮಾಡಬಾರ್ದು. ಬೆಳಗಿನಲ್ಲಿ ರಾತ್ರಿಯಲ್ಲಿ ಎದ್ದಿರಬಾರ್ದು. 2 ಕೂಡ ಇದೆ. ಅದಕ್ಕೆ ನಿಶಾಚರರಾಗೋದು ಬೇಡ, ರಜನೀಚರಹ, ರಾತ್ರಿಯಲ್ಲಿ ಕೆಲಸ ಮಾಡೋದು. ಈ ಶಂಕರಾಚಾರ್ಯರು ಬರೆದಿರೋದ್ರಲ್ಲಿ ಪೌರೋಹಿತ್ಯಂ ರಜನಿಚರಿತ ಗ್ರಾಮಣೆ ಧ್ವನಿಯೋಗ ಮಾಠಾಪತ್ಯಂ ಅಮೃತ ವಚನ ಸಾಕ್ಷಿವಾದದಲ್ಲಿ ಪೌರೋಹಿತ್ಯಂ ರಜನಿಚರ, ರಾತ್ರಿಯಲ್ಲಿ ಮಾಡುವಂತ ಕೆಲಸಗಳು ಎದ್ದಿರುವಂತದ್ದು. ಈಗ ಈ ಸಾಫ್ಟ್ವೇರು ಮತ್ತೊಂದ್ರಲ್ಲಿ ಅಮೆರಿಕನ್ ಟೈಮ್ಗೆ ಇವ್ರು ಮಾಡ್ಕೊಂಡು ರಾತ್ರಿ 8 ಗಂಟೆಗೂ ಶುರು ಮಾಡಿದ್ರೆ 6 ಗಂಟೆ ಬೆಳಗ್ಗೆ 3 ಗಂಟೆ ತನಕ ಎದ್ದಿರ್ತಾರೆ. ಆಮೇಲೆ ಇವ್ರು ಮಲಗೋದು. ಈ ರೀತಿ ಕೆಲಸಗಳು ಸಿಗಬಾರದು. ಇಟ್ಸ್ ನಾಟ್ ಗುಡ್. ಆತ್ಮದ ಉದ್ಧಾರಕ್ಕೆ ದುಡ್ಡೇನೋ ಸಿಗ್ಬಹುದು, ಆದ್ರೆ ದಟ್ ಇಸ್ ನಾಟ್ ದಿ ಟೈಮ್ ಟು ವರ್ಕ್. ರಾತ್ರಿಯಲ್ಲಿ ಮಲಗ, ಬೇಗ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, 2 ಕೂಡ. ಬೆಳಗ್ಗೆ ಬೇಗ ಹೇಳ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಕರ್ತವ್ಯ. ರಾತ್ರಿ ಹೆಚ್ಚು ಹೊತ್ತು ಎದ್ದಿರಬಾರ್ದು. ಇವೆಲ್ಲ ರಾಕ್ಷಸರಿಗೆ, ಇವರುಗಳಿಗೆ ಅದು ಆಸುರಿ ಪ್ರವೃತ್ತಿ ಜಾಸ್ತಿ ಆಗತ್ತೆ. ಇವೆಲ್ಲ ಸೇರ್ಕೊಳ್ಳುವಂತದ್ದು. ಬ್ರಾಹ್ಮಣ ನಾನು ವೈದ್ಯವನ್ನು ನಡೆಸಬಾರ್ದು ಅಂತಿದೆ. ಯಾಕೆ? ಮಲಮೂತ್ರಗಳನ್ನ ಕಣ್ಣಿಂದ ನೋಡ್ಬಾರ್ದು. ಅಮೇಧ್ಯ ದರ್ಶನೆ ಪ್ರಾಯಶ್ಚಿತ್ತಗಳು ಹಿಂದೆ ಇಲ್ಲ. ಸ್ಟೂಲ್ಸ್ ಚೆಕ್ಕು ಇವುಗಳನ್ನ ಮಾಡಿದ್ದೀರಿ, ಇವನು ವೈದ್ಯ ಏನು ಡಿಸೈಡ್ ಮಾಡೋಕ್ಕಾಗಿ ಕೇಳ್ತಾ ಇದ್ರು ಹಿಂದೆ ಎಲ್ಲ. ಕಾಲ ಪ್ರವೃತ್ತಿ ಸರಿ ಆಗ್ತಿದ್ಯಾ, ಎಷ್ಟಲ್ಲಿ ಆಯ್ತು ಏನು, ಇವೆಲ್ಲ ಡೀಟೇಲ್ಸ್ ಎಲ್ಲ. ಸ್ಟೂಲ್ ಎಕ್ಸಾಮಿನೇಷನ್, ಈಗೇನೋ ಪರೀಕ್ಷೆ ಬೇರೆಯವರು ಇದು ಮಾಡ್ತಾರೆ ಅಂತ. ಹಾಗೆ ಒಂದ್ ವೇಳೆ ಇವ್ನು ನಡೆಸ್ಬೇಕಾದ್ರೆ ಇನ್ನೊಬ್ಬ ಜೊತೆನಲ್ಲಿರ್ಬೇಕು. ವೈದ್ಯ ಒಬ್ಬಳು ಸ್ತ್ರೀ ಬಂದ್ರೆ ಪರೀಕ್ಷೆ ಇದನ್ನ ಮಾಡ್ಬೇಕಾದ್ರೆ ಅವನ ಜೊತೆನಲ್ಲಿ ಒಬ್ಳು ಅಸಿಸ್ಟೆಂಟ್ ಇರ್ಬೇಕು, ಇವನೊಬ್ನೇ ಇರಬಾರ್ದು. ಎಷ್ಟೆಲ್ಲ ಇದೆ ಗೊತ್ತಾ ನಿಯಮಗಳು. ಯಾಕಂದ್ರೆ ಅಲೋನ್ ಇವನು ಅವರುಗಳ ಪರೀಕ್ಷೆ ಇದರದನ್ನ. ಸ್ತ್ರೀ ಆದವಳು ತನ್ನ ದೇಹದ ಪರೀಕ್ಷೆ ಎಲ್ಲ ಮಾಡೋದಕ್ಕೆ ಲೇಡಿ ಡಾಕ್ಟರ್ ಹತ್ರ ಪ್ರಿಫರ್ ಮಾಡ್ತಾರೆ. ಪುರುಷರು ಯಾಕೆ ತಗೋಬೇಕು OBG ಇದೆಲ್ಲ, MS ಇನ್ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ? ಇವ್ರು ಮಾಡೋದೇ ತಪ್ಪು. ದೇ ಶುಡ್ ನಾಟ್. ಅಂಡ್ ಸರ್ಕಾರದವ್ರು ಕೊಡಬಾರ್ದು. ಪ್ರಯಾರಿಟಿ ಶುಡ್ ಬಿ ಗಿವನ್ ಟು ದ ಲೇಡೀಸ್. ಇವೆಲ್ಲ ಸಮಾಜದ ಹಿತ, ಮಾನಸಿಕವಾಗಿ ಎಲ್ಲ ಇರುವಂತದ್ದು. ಇದ್ರು ಬೇಕಾದಷ್ಟು ಜನ ಗೈನಕಾಲಜಿಸ್ಟ್ ಪುರುಷರನ್ನೆಲ್ಲ. ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ ನಾರಾಯಣ್ ಅಂತ ಒಬ್ಬರಿದ್ರು, ಈ ವಾಸ್ ದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಸೊ ಅನೇಕ ಕಡೆಗಳಲ್ಲಿ, ಇಲ್ಲಿ ಹಾಸನದಲ್ಲಿ MS ಓದ್ಬಿಟ್ಟು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಅವನಿಗೆ ರಿಸರ್ವೇಶನ್ ಇದ್ದು ಇರೋದು.
ಇನ್ನೊಬ್ಳು MBBS ಓದೋಳು ಜಯಮ್ಮ ಅಂತ, ಅವಳು ಸಿಕ್ಕಾಪಟ್ಟೆ ರಶ್. ಎಲ್ರು ಅವಳ ಹತ್ರನೇ ಇದ್ ಮಾಡ್ಕೊಳ್ತಾಳೆ. ಅವಳ ಡಯಾಗ್ನೋಸಿಸ್ ಚೆನ್ನಾಗಿದೆ. ಇವನು ಬರೀ ರಿಸ್ಟ್ರಿಕ್ಷನ್, ರಿಸರ್ವ್ ಕ್ಯಾಟಗರಿ. ಈಗ ಪ್ರಮೋಷನ್ಗೆ ಸೀನಿಯರ್ ಪರ್ಸನ್ ಇಲ್ಲ ಅಂತಂದ್ರೆ ಅವ್ನಿಗೆ 35% ಕೊಟ್ಬಿಟ್ಟು ಮಾರ್ಕ್ಸ್ ನ ಅವನನ್ನು ಎಲ್ರು ಇದ್ ಮಾಡ್ಬಿಡು, ಪ್ರಮೋಟ್ ಮಾಡ್ಬಿಡು. ಈ ರಿಸರ್ವೇಶನ್ ಇದರಿಂದ ಎಷ್ಟು ಹಾಳಾಗ್ತಾ ಇದೆ, ಎಷ್ಟು ಜೀವಗಳು. ಅವನೇನಾದ್ರು ಒಂದ್ ವೇಳೆ ಆ ವೃತ್ತಿಗೆ ಅವನ್ ಹೇಳಿದ್ರೆ ಏನು ಗೊತ್ತಿಲ್ಲದೆ ಎಷ್ಟು ಪ್ರಾಣ ಹಾನಿ ಆಗತ್ತೆ. ಅದ್ರ ಬಗ್ಗೆ ಏನಾದ್ರು ವಿವೇಕ, ಅರಿವಿದೆಯಾ? ರಿಸರ್ವೇಶನ್ ಅಲ್ಲ, ಯಾರಿಗೆ ಮೆರಿಟ್ ಇದೆಯೋ ಅವ್ನು ಯಾವ್ದೇ ಕಮ್ಯುನಿಟಿ ಆಗ್ಲಿ, ಇಫ್ ಹಿ ಕ್ವಾಲಿಫೈಸ್ ದಟ್ ಎಕ್ಸಾಮ್, ಹಿ ಶುಡ್ ಬಿ ಗಿವನ್ ಅವಕಾಶ. ಇದು ಬಹಳ ಮುಖ್ಯವಾಗಿ ಬರ್ಬೇಕಂತ. ಏನಾಯ್ತು? ದೇಹಂ ಕಲ್ಪಯಂತ. ಉತ್ತಿಷ್ಠತ ಮಾಸೋಕ್ತ. ಅಗ್ನಿಮಿಚ್ಛಧ್ವಂ ಭಾರತ ರಾಜ್ಯ ಸೋಮಸ್ಯ ತೃಪ್ತಾಸಃ ಸೂರ್ಯೇಣ ಸಯುಜೋಷಸಃ ಯುವಾ ಸುವಾಸಾಃ ಅಷ್ಟಚಕ್ರಾ ನವದ್ವಾರ ದೇವಾನಾಂ ಪೂರಯೋಧ್ಯ ಅಸ್ಯಾಗಂ ಹಿರಣ್ಮಯ ಕೋಶಃ ಸ್ವರ್ಗೋ ಲೋಕೋ ಜ್ಯೋತಿಷಾವೃತಃ ಸ್ವರ್ಗೋ ಲೋಕೋ ಜ್ಯೋತಿಷಾವೃತಃ ಯೋ ವೈತಾಂ ಬ್ರಹ್ಮಣೋ ವೇದ ಯೋ ವೈತಾಂ ಬ್ರಹ್ಮಣೋ ವೇದ ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನ ವೃತಾಂ ಪುರಿ ಅಮೃತೇನಾವೃತಾಂ ಪುರಿ ತಸ್ಮೈ ಬ್ರಹ್ಮ ಚ ಬ್ರಹ್ಮಾ ಚ ತಸ್ಮೈ ಬ್ರಹ್ಮ ಚ ಬ್ರಹ್ಮಾ ಚ ತಸ್ಮೈ ಬ್ರಹ್ಮ ಚ ಬ್ರಹ್ಮಾ ಚ ಆಯು ಕೀರ್ತಿಂ ಪ್ರಜಾಂ ದದುಃ ಆಯುಕೀರ್ತಿಂ ಪ್ರಜಾಂ ದದುಃ ಆಯುಕೀರ್ತಿಂ ಪ್ರಜಾಂ ದದುಃ ವಿಭ್ರಾಜಮಾನಾಗಂ ಹರಿಣೀ ವಿಭ್ರಾಜಮಾನ ಹರಿಣೀ ಯಶಸಾ ಸಂಪರಿವೃತಾಂ ಯಶಸಾ ಸಂಪರಿವೃತಾಂ ಯಶಸಾ ಸಂಪರಿವೃತಾಂ ಪುರಗಂ ಹಿರಣ್ಮಯೀಂ ಬ್ರಹ್ಮ ಪುರಗಂ ಹಿರಣ್ಮಯೀಂ ಬ್ರಹ್ಮ ವಿವೇಶ ಪರಾಜಿತ ವಿವೇಶ ಪರಾಜಿತ ವಿವೇಶ ಪರಾಜಿತ ಪರಾಣ್ಯೇ ತ್ಯಜ್ಯ ಮಯೀ ಪರಾಂಗೇ ತ್ಯಜ್ಯ ಮಯಿ ಪರಾಂಗೇ ತ್ಯಜ್ಯ ಮಯಿ ಪರಾಣ್ಯೇತ್ಯನಾಶಕೀ ಪರಾಂಗೇತ್ಯನಾಶಕಿ ಪರಾಂಗೇತನಾಶಕಿ ಇಹ ಚ ಮುತ್ರ ಚ ವೇತಿ ಮುತ್ರಚಾಂದೇತಿ ಮುತ್ರಚಾಂದೇತಿ ವಿದ್ವಾನ್ ದೇವಾಸುರಾನುಭಯಾನ್ ವಿದ್ವಾನ್ ದೇವಾಸುರಾನುಭಯಾನ್ ವಿದ್ವಾನ್ ದೇವಾಸುರಾನುಭಯಾನ್ ಯತ್ಕುಮಾರೀ ಮಂತ್ರಯತೆ ಯತ್ಕುಮಾರೀ ಮಂತ್ರಯತೆ ಯತ್ಕುಮಾರೀ ಮಂತ್ರಯತೆ ಯದ್ಯೋಷಿದ್ಯತ್ಪತಿವ್ರತಾ ಯದ್ಯೋಷಿದ್ಯತ್ಪತಿವ್ರತಾ ಅರಿಷ್ಟಂ ಯತ್ಕಿಂಚ ಕ್ರಿಯತೆ ಅರಿಷ್ಟಂ ಯತ್ಕಿಂಚ ಕ್ರಿಯತೆ
अरिष्टं यत्किञ्च क्रियते अग्निस्तदनु वेदति अग्निस्तदनुमेधति अश्रुता सश्रुता सश्च अश्रुता सश्रुताश्च यज्वानो येऽप्य यज्वनः यज्वानो येऽप्ययज्वनः स्वर्यन्तो नापेक्षन्ते स्वर्यन्तो नापेक्षन्ते स्वर्यन्तो नापेक्षन्ते इन्द्रमग्निं च ये विदुः इन्द्रमग्निं च ये विदुः इन्द्रमग्निं च ये विदुः सिकता इव संयन्ति सिकता इव संयन्ति सिकता इव संयन्ति रश्मिभिः समुदीरिताः रश्मिभिः समुदीरिताः रश्मिभिः समुदीरिताः अस्माल्लोकादमुष्माच्च अस्माल्लोकादमुष्मा च अस्माल्लोकादमुष्मा च अमुष्माच्च चाक्षवस्तु अस्माल्लोकादमुष्माच्च ऋषिभिरदात् प्रश्निभिः ऋषिभिरदात् कृष्णिभिः अपेतबीतबि च सर्पतातः अपेतवीतवि च सर्पतातः ये त्रस्तपुराणा ये च नूतनाः पुराणाये च नूतनाः ये स्थपुराणाये ये त्रस्त ये त्रस्तपुराणाये च नूतनाः अहोभिरद्भिरक्तुभिर्व्यक्तम् अहोभिरद्भिरक्तुभिर्रक्तम् अहोभिरद्भिरक्तुभिर्व्यक्तम् यमो ददात्ववसानमस्मै यमो ददात्ववसानमस्मै यमो ददात्ववसानमस्मै नृमुणन्तु नृपात्वर्यः नृमुणन्तु नृपात्वर्यः नृमुणन्तु नृपात्वर्यः अकृष्टा ये च कृष्टजाः अदृष्टाये च कृष्टजाः अदृष्टाये च कृष्टजाः कुमारीषु कनीनीषु कुमारीषु कनीनीषु चारिणीषु च ये हिताः चारिणीषु च ये हिताः चारिणीषु च ये हिताः रेतः पीता आण्डपीताः रेतः पीता आण्डपीताः रेतः पीता आण्डपीताः अङ्गारेषु च ये हुताः अङ्गारेषु च ये हुताः अङ्गारेषु च ये हुताः उभयान् पुत्रपौत्रकान् उभयान् पुत्रपौत्रकान् उभयान् पुत्रपौत्रकान् युवेहं यमराजगान् यमराजगान् युवेहं यमराजगान् शतमिन्नु शरदः शरदः अथो यद्ब्रह्म विलपम् अधो यद्ब्रह्म विलपम् अधो यद्ब्रह्म विलपम् पितॄणां च यमस्य च पितॄणां च यमस्य च पितॄणां च यमस्य च वरुणस्याश्विनोरग्नेः 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 मरुतां च विहायसाम् मरुतां च विहायसाम् मरुतां च विहायसाम् कामप्रयवणं मे अस्तु कामप्रयवणं मे अस्तु कामप्रयवणं मे अस्तु सख्येवास्मि सनातनः सख्येवास्मि सनातनः
सत्येवास्मि सनातनः इति नागो ब्रह्मिश्रवो रायोधनम् इति नाको ब्रह्मिश्रवो रायोधनम् पुत्रानापो देवीरिहाहिता पुत्राणापो देवीरिहाहिता पुत्राणापो देवीरिहाहिता पुरं नवद्वारा ब्रह्मा च व्यक्तगं शरदोष्टौ च पुरं नवद्वारा ब्रह्मा च व्यक्तगं शरदोषौ च पुरं नवद्वारा ब्रह्मा च व्यक्तगं शरदोषौ च विशीर्ष्णीं गृध्रशीर्ष्णीं च अपेतो निरृतिगं हतः परिबाधग्श्वेतकुक्षम् परिबाधग्श्वेतकुक्षम् निजङ्घगं शबलोदरम् निजङ्घगं शबलोदरम् निजङ्घगं शबलोदरम् सतान्वाच्यायया सह ततान्वाच्यायया सह अग्ने नाशय सन्दृशः अग्नेनाशय सन्दृशः अग्नेनाशय सन्दृशः ईर्ष्यासूये बुभुक्षा ईर्ष्यासूये बुभुक्षा ईर्ष्यासूये बुभुक्षा मन्यं कृत्याञ्च दीदिरे मन्यं कृत्यां च दीधिरे मन्यं कृत्यां च दीधिरे रथेन किगं शुकावत रथेन किलं शुकावत शुकावत अग्ने नाशय सन्दृशः अग्नेनाशय सन्दृशः अग्नेनाशय सन्दृशः विशीर्ष्णीं दश विशीर्ष्णीर्दशः विशीर्ष्णीर्दशः पर्जन्याय प्रगायत पर्जन्याय प्रगायत पर्जन्याय प्रगायत ಹೇಳಿದಲ್ಲ ನಿನ್ನೆ दिवस्पुत्राय मीढुषे दिवस्पुत्राय मेघुषे दिवस्पुत्राय मेघुषे स नो यवसमिच्छतु तनो यवसमिच्छतु तनो यवसमिच्छतु 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 इदं वचः पर्जन्याय स्वराजे इदं वचः पर्जन्याय स्वराजे इदं वचः पर्जन्याय स्वराजे हृदो अस्त्वन्तरं तद्युयोत हृदो अस्त्वन्तरं तद्युयोत हृदो अस्त्वन्तरं तद्युयोत मयो भूर्वातो विश्वकृष्टयः सन्त्वस्मै विश्वकृष्णयस्सन्त्वस्मे सुविप्लवोषधीर्देवगोपाः सुविप्लवोषधीर्देवगोपाः यो गर्भमोषधीनाम् यो गर्भमोषधीनाम् यो गर्भमोषधीनाम् गवां कृणोत्यर्वताम् गवां कृणोत्यर्वताम् गवां कृणोत्यर्वताम् पर्जन्यः पुरुषीणाम् पर्जन्यः पुरुषीणाम् पर्जन्यः पुरुषीणाम् पर्जन्याय दश पर्जन्याय दश
पर्जन्याय दश पुनर्मा मैत्विन्द्रियम् पुनर्मामैतिन्द्रियम् पुनर्मामैतिन्द्रियम् पुनरायुः पुनर्भगः पुनरायुः पुनर्भगः पुनरायुः पुनर्भगः पुनर्ब्राह्मणमैथुमा पुनर्ब्राह्मणमयितुमान् पुनर्ब्राह्मणमयितुमान् पुनर्द्रविणमैथुमा पुनर्द्रविणमयितुमान् पुनर्द्रविणमयितुमान् यन्मेद्यरेतः पृथिवीमस्काने यन्मेध्यवेत पृथिवीमस्काने यन्मेध्यवेत पृथिवीमस्काने यदोषधीरप्यसरद्यदापः 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 इदं तत् पुनरादधे इदं तत् पुनरादधे दीर्घायुत्वाय वर्चसे दीर्घायुत्वाय वर्चसे दीर्घायुत्वाय वर्चसे यन्मेरेतः प्रसिच्यते प्रसिच्यते यन्मेवेत प्रसिच्यते यन्म आजायते पुनः यन्म आजायते पुनः यन्म आजायते पुनः तेन माममृतं कुरु तेन मामृतं कुरु तेन मामृतं कुरु तेन सुप्रजसं कुरु तेन सुप्रजसं कुरु तेन सुप्रजसं कुरु पुनर्द्वे च पुनर्द्वे च अभ्यस्तिरोधा जायत नमो ब्रह्मणे धारणं मे अस्त्वनिराकरणम् कर्णयो श्रुतं माच्यो ममामुष्यवो हरिः ओम श्रीकृष्णार्पणमस्तु. नेक्स्ट நீங்க நாளையெல்லாம் கண்டினியூ பண்ணுங்க.